शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयेत् अखिलशक्तिधरस्वधाम्नाम् अन्यांश्च हस्ताचरणश्रवणत्वगादीन् प्राणान्नमो भगवते पुरुषाय तुभ्यं। हरि ओಂ हरि ओಂ हरि ओಂ. ನಿನ್ನೆ ದಿವಸ 26ನೇ ಶ್ಲೋಕದ ತನಕ ನಾವು ಕರ್ಮಯೋಗ ಅದನ್ನ ಅಧ್ಯಯನ ಮಾಡ್ತಾ ಇದ್ವಿ. 26 ಶ್ಲೋಕ ಆಗಿದೆ. 26ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದಂತ ವಿಚಾರ ಏನು? ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್ ಅಂತ. ಇದಕ್ಕೆ ನಿನ್ನೆ ಅರ್ಥ ಹೇಳಾಗಿದೆ. ಏನಂತಂದ್ರೆ, ನಮ್ಗೊಂದ್ ಸ್ವಲ್ಪ ಜ್ಞಾನ ತಿಳುವಳಿಕೆ, ಯಾರು ಜ್ಞಾನ ಬಂದಿರುತ್ತೆ, ತಿಳುವಳಿಕೆ ಬಂದಿರುತ್ತೆ, ಭಗವಂತನ ಬಗ್ಗೆ ಜ್ಞಾನ ಗೊತ್ತಾಗಿದೆ. ಆದ್ರೆ ಮಿಕ್ಕಾದವರು ಬೇಬೇರು ಏನೋ ಮಾಡ್ತಿರ್ತಾರೆ. ಮಾಡ್ತಾ ಇದ್ರೆ ಅವ್ರಿಗೆ ಅವ್ರ ಶ್ರದ್ಧೆನ ಹಾಳು ಮಾಡಬಾರದು. ನ ಬುದ್ಧಿ ಭೇದಂ ಜನಯೇ ಅಜ್ಞಾನಂ ಕರ್ಮ ಸಂಗಿನಾಂ. ಅಜ್ಞಾನ ಅಂದ್ರೆ ಅಜ್ಞಾನದ ದಡ್ರು ಅಂತಂತಲ್ಲ, ಅಲ್ಪ ಜ್ಞಾನ ಇರುವಂತವ್ರಿಗೆ ಅವ್ರ ಶ್ರದ್ಧೆ ಭಂಗ ಆಗುವಂಥದ್ದು ಏನು ಕೆಲಸಗಳನ್ನ ಮಾಡಬಾರದು ಅಂತ ನಿನ್ನೆ ವಿಸ್ತಾರವಾಗಿ ಹೇಳಿದೆ. ಅದಕ್ಕೆ ಅರ್ಥ ಬಹಳ ಪ್ರೀತಿಯಿಂದ ನಿಧಾನವಾಗಿ ತಿಳಿಸ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಅವ್ರ ಶ್ರದ್ಧೆ ಭಂಗ ಆಗಬಾರದು. ಇನ್ನೊಂದೇನಂತ ಹೇಳಿದ್ರೆ, ಭಗವಂತನನ್ನ ಪಡಿಬೇಕು ಅನ್ನತಕ್ಕಂಥ ಇಚ್ಛೆ ಯಾಕೆ ಅಂತಂದ್ರೆ, ನಮಗೆ ಜ್ಞಾನ ಮತ್ತು ಆನಂದ ಎರಡೂ ಬೇಕಾಗಿದೆ. ಅದಕ್ಕೋಸ್ಕರ ಭಗವಂತ ಜ್ಞಾನಾನಂದ ಅದು ಸಿಕ್ಕಿದ್ರೆ ಬಹಳ ಸಂತೋಷ ಆಗುತ್ತೆ, ತುಂಬಾ ಸಂತೋಷವಾಗಿರ್ತೀವಿ. ಈ ಜಂಜಟ್ಗಳಿರಲ್ಲ, ಸಂಸಾರದ ಚಿಂತೆಗಳು ತಾಪತ್ರಗಳು ಇರುವುದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಭಗವಂತನ ಹುಡ್ಕೊಂಡು ಹೋಗ್ತೀವಿ. ಅನೇಕ ದಾರಿಗಳಿದೆ. ಒಂದೇ ಜೊತೆಗೆ ಸೀದಾ ವೇದ ಉಪನಿಷತ್ತು ಓದ್ತಾ ಕೂತ್ಕೊಂಡು ಏನ್ ಅರ್ಥವಾಗುತ್ತೆ? ಅರ್ಥವಾಗಲ್ಲ. ನಮ್ಮಲ್ಲಿ ಕೇಳ್ತಾರೆ ಉಪನಿಷತ್ತು ಹೇಳಿ ಹೇಳಿ ಅಂತ. ಒಂದ್ 2-3 ಉಪನಿಷತ್ತು ಪಾಠ ಹೇಳಿದೆ ಈಶ್ವರ ಮುಂಚೆ. ಬಹಳ ಕಷ್ಟ ಅದು. ಆಕ್ಚುಲಿ ತುಂಬಾ ಸುಲಭವಾಗಿರುವಂತದ್ದು. ಆದ್ರೆ ಕಷ್ಟ ಅಂತ ಯಾಕೆ ಅನ್ಸತ್ತೆ ಅಂತಂದ್ರೆ, ನಮ್ಗೆ ಅರ್ಥವಾಗೋದಿಲ್ಲ. ಅರ್ಥ ಆಗೋಷ್ಟು ಮೈಂಡ್ ಮೆಚುರಿಟಿ ಆಗಲ್ಲ. ಅದರಿಂದ ಬೇರೆಯವ್ರಿಗೆ ಹೇಳ್ಬೇಕಾಗಿ ಬಂದ್ರೆ ಹುಷಾರಾಗಿ ಮಾತಾಡ್ಬೇಕು ಅಂತ ಎಚ್ಚರಿಕೆಯ ಮಾತನ್ನ ಕೃಷ್ಣ ಹೇಳಿ, ಉಪಾಸನ ಅಂತಿರುತ್ತೆ, ಅದೊಂದು ದಾರಿ. ಕೆಲವರು ಶಾರೀರಿಕವಾಗಿ ಭಗವಂತನಿಗೋಸ್ಕರ ಅಂದ್ರೆ ನಮಸ್ಕಾರಗಳು ಮಾಡುವಂಥದ್ದು, ಮೈ ನೋವಿಸ್ಕೊಂಡು ಒದ್ದಾಡ್ಕೊಂಡು ಮಾಡ್ತಾರೆ. ಆದ್ರೆ ಅವ್ರಿಗೆ ಶ್ರದ್ಧೆ ಇರುತ್ತೆ. ಅವ್ರಿಗೆ ಇನ್ಯಾರಿಗೊಬ್ಬರಿಗೆ ದೇವಸ್ಥಾನದೊಳಗೆ ಕಸ ಹೊಡಿತಾರಪ್ಪ, ಏನು ಮಾಡ ಎಲ್ಲಾ ಕಡೆ ಕಸ ಹೊಡೆದು ಸ್ವಚ್ಛ ಮಾಡ್ಕೊಂಡು ಸೇವೆ ಮಾಡಿ ಬರ್ತಾರೆ. ದೇವ್ರ ಸೇವೆ ಅನ್ಕೊಂಡು ಬರ್ತಾರೆ ಅವರು. ಅವ್ರಿಗೆ ಅದೇ ಸೇವೆ. ಅಂದ್ರೆ ಆತರ ಎಲ್ಲ ಮಾಡಿದಂಥವ್ರಿಗೆ ನಾವೆಂದೂ ಕೂಡ ಅವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರದು ಅಂತ ಇದೊಂದು ಎಚ್ಚರಿಕೆಯ ಮಾತನ್ನೇ ಹೇಳಿದೆ 26ನೇ ಶ್ಲೋಕದಲ್ಲಿ. ಇವತ್ತಿಂದ 27ನೇ ಶ್ಲೋಕದಿಂದ ಕಲಿಯಕ್ಕೆ ಪ್ರಾರಂಭ ಮಾಡೋಣ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ. ಹೀಗೆ ಪದವಿಂಗಡಣೆ ಮಾಡಬೇಕು. ಈಗ ಸರ್ವಶಃ ಕರ್ಮಾಣಿ, ಎಲ್ಲಾ ರೀತಿಯಂತ ಕರ್ಮಗಳು ಏನ್ ನಾವು ಮಾಡ್ತಾ ಇರ್ತೀವಿ, ಆಗ್ತಾ ಇರ್ತದೋ ಅದು ಯಾವ್ದ್ರಿಂದ ಆಗತ್ತೆ ಅಂದ್ರೆ, ಪ್ರಕೃತೇ ಗುಣೈ ಕ್ರಿಯಮಾಣಾನಿ. ಕ್ರಿಯಮಾಣಾನೆಂದ್ರೆ ಕ್ರಿಯೆ ಮಾಡಲ್ಪಡುತ್ತದೆ ಅಂತ. ಪ್ರಕೃತಿಯ ಗುಣಗಳಿಂದ ಪ್ರಚೋದಿತರಾಗಿ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಅಂತ. ಪ್ರಕೃತಿಯ ಗುಣಗಳು ಅಂದ್ರೆ ಯಾವುದು? ತುಂಬಾ ಇದೆ, ಅನೇಕ ತರ ವ್ಯಾಖ್ಯಾನಗಳಿದೆ. ಪ್ರಮುಖವಾಗಿ ತಿಳ್ಕೊಳ್ಬೇಕಾದ ಯಾವಪ್ಪ ಅಂತಂದ್ರೆ, ಸತ್ವ ರಜಸ್ತಮೋ ಗುಣ ಅಂತಿದೆ. ಇಡೀ ಜಗತ್ತು ಸೃಷ್ಟಿನಲ್ಲೇ ಇದೆ ಈ 3 ಗುಣಗಳು. 3 ಪ್ರಚೋದನೆ ಮಾಡತಕ್ಕಂತ 3 ಗುಣಗಳಿದೆ. ಇದು ಎಲ್ಲಾ ಕಡೆ ಹತ್ಕೊಂಡಿದೆ.
ಈಗ ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ ಅಂತ 3 ಆಹಾರದಲ್ಲಿ ವಿಧ ಇದೆ. ತಪಸ್ಸಿನಲ್ಲಿದೆ, ದಾನದಲ್ಲಿದೆ. ಏನಪ್ಪಾ ಅಂದ್ರೆ ಸತ್ವ ಅಂದ್ರೆ ತುಂಬಾ ಒಳ್ಳೇದು, ಜ್ಞಾನ ಪ್ರಧಾನವಾದಂತಹದ್ದು. ರಾಜಸ ಅಂತಂದ್ರೆ ಕ್ರಿಯಾಪದ ಬರೀ ವರ್ಕಾಲಿಕ್ ಅಂತ ಹೇಳಿ ಸಿಕ್ಕಾಪಟ್ಟೆ ಆಕ್ಟಿವ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಆ ಕೆಲಸ ಎಲ್ಲ ಸ್ವಂತ ಲಾಭಕ್ಕೋಸ್ಕರವೇ. ತಾಮಸ ಅಂತಂದ್ರೆ ಪ್ರಮಾದ, ಆಲಸ್ಯ, ಸೋಮಾರಿತನವೇ ಸಹ ಇದು. ಏನ್ ಕೆಲಸ ಮಾಡಕ್ಕೂ ಒಂದು ಕುರ್ಚಿಯಿಂದ ಬಿಟ್ಟು ಎದ್ದು ಹೋಗೋಕ್ಕೂ ಸೋಮಾರಿತನ ಆಗುತ್ತೆ. ಅಯ್ಯೋ ಯಾರಪ್ಪ ಹೋಗ್ತಾರೆ, ಅದು ತಾಮಸ ಗುಣ. ಹೀಗೆ 3 ಗುಣಗಳಿದೆ. ಸೊ ನಾವೆಲ್ಲರೂ ನಾವು ಮಾಡ್ತಕ್ಕಂಥ ಅನೇಕ ಕಾರ್ಯಗಳು ಈ 3 ಗುಣಗಳಿಂದ ಪ್ರಚೋದಿತರಾಗಿ ನಾವು ಆಕ್ಟಿವ್ ಆಗಿ ಕರ್ಮ ಮಾಡ್ತಾ ಹೋಗ್ತೇವೆ. ನಾನು ಅಂತ ಒಂದಿದೆ ಇರ್ಲಿ, ಅಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು 3 ಗುಣ ಪ್ರಚೋದನೆಯಿಂದ. ತಾಮಸ ಗುಣ ಪ್ರಚೋದನೆ ಆಯ್ತು ಅಂತಂದ್ರೆ ಮಲ್ಕೊಳ್ಳೋಣ ಅಂತ ಅನ್ಸುತ್ತೆ. ರಜೋಗುಣ ಪ್ರಚೋದನೆ ಆದ್ರೆ ಸಿಕ್ಕಾಪಟ್ಟೆ ಆಕ್ಟಿವ್ ಕೆಲಸಗಳು ಮಾಡ್ತಾ ಹೋಗೋಣ ಅನ್ಸುತ್ತೆ. ಸತ್ವಗುಣ ಪ್ರಚೋದನೆ ಆಯ್ತು ಅಂದ್ರೆ ಜ್ಞಾನ ಪ್ರಧಾನ, ಪುಸ್ತಕ ಹಿಡ್ಕೊಂಡು ಓದ್ತಾ ಕೂತ್ಕೊಳ್ಳೋಣ, ಪ್ರವಚನ ಕೇಳೋಣ, ದೇವ್ರ ಸ್ತೋತ್ರ ಮಾಡೋಣ, ಇದೆಲ್ಲ ಅನ್ಸುತ್ತೆ. ಈ 3 ಗುಣಗಳ ಪ್ರಚೋದನೆಯಿಂದ ನಿಮ್ ಕೆಲಸ ಎಲ್ಲ ಜಗತ್ತಿನ ನಡ್ಕೊಂಡು ಹೋಗ್ತಾರೆ ಎಲ್ರಿಗೂ ಕೂಡ. ಅಂದ್ರೆ ಪ್ರಕೃತಿ ಮತ್ತೆ ಅಷ್ಟೇ ಅಲ್ಲ, ಇನ್ನೊಂದು ಪ್ರಕೃತಿ ಅಂತಂದ್ರೆ ಏನು, ಅದು ನಂತರ ಪ್ರಕೃತಿ ಅಂತ. ಕೃತಿ ಅಂದ್ರೆ ಏನು, ಮಾಡಲ್ಪಟ್ಟಿರುವುದು ಕೃತಿ. ಪ್ರಕೃತಿ ಅಂದ್ರೆ ಅಂದ್ರೆ ಪ್ರಕೃಷ್ಟವಾದ್ದು, ಉತ್ಕೃಷ್ಟವಾದಂತಹದ್ದು. ದಿ ಬೆಸ್ಟ್ ಕ್ರಿಯೇಷನ್ ಏನಂದ್ರೆ ಇದು ಪ್ರಕೃತಿ, ಭಗವಂತ ಮಾಡಿರೋದು ಈ ಪ್ರಕೃತಿ ಇದು. ಮತ್ತೆ ಇದಕ್ಕೆ ವಿರುದ್ಧವಾದಂತಹದ್ದು ಅಂತಂದ್ರೆ ವಿಕೃತಿ ಅಂತಂತಾರೆ. ವಿಕೃತಿ ಅಂತಂದ್ರೆ ಏನು ಅಂತಂದ್ರೆ ಈ ಪ್ರಕೃತಿನ ಹಾಳು ಮಾಡ್ತಕ್ಕಂಥದ್ದು ವಿಕೃತಿ. ಪ್ರಕೃತಿ ವಿಕೃತಿ. ಇನ್ನೊಂದಿದೆ ಸಂಸ್ಕೃತಿ ಅಂತ. ಪ್ರಕೃತಿನೂ ಉಪಯೋಗಿಸ್ಕೊಂಡು ಇನ್ನೂ ಒಳ್ಳೆ ಕೃತಿಗಳು ಮಾಡೋದು ಸಂಸ್ಕೃತಿ ಅಂತಾರೆ. ಉದಾಹರಣೆಗೆ ಹಾಲಿದೆ. ಈಗ ಹಾಲು, ಹಸುವಿಂದ ಹಾಲು ಬರ್ತಕ್ಕಂಥ ಹಾಲಿಗೆ ನಾವು ಪ್ರಕೃತಿ ಅಂತ ಕರಿತೀವಿ. ಯಾಕಂದ್ರೆ ಪ್ರಕೃತಿ ನೇಚರ್ ಬಂದಿದೆ ಅದು. ಈ ಹಾಲನ್ನ ಒಂದಿಷ್ಟು ಕೊಳೆನೋ ಇದು ನಿಂಬೆ ಹಣ್ಣು ಇಟ್ಬಿಟ್ರೆ ಆಗ್ತದೆ, ಹಾಲು ಒಡೆದೋಗುತ್ತೆ. ಅಥವಾ ಕೊಳೆ ಪಾತ್ರೆ ಹಾಕಿಟ್ಟು ಒಡೆದೋಗುತ್ತೆ, ಅದು ವಿಕೃತಿ. ಸಂಸ್ಕೃತಿ ಅಂದ್ರೆ ಏನು, ಆ ಪ್ರಕೃತಿಯಿಂದ ಬಂದಿರತಕ್ಕಂಥ ಹಾಲನ್ನ ಹದವಾಗಿ ಕಾಯಿಸಿ, ಹೆಪ್ಪಾಕಿ, ಮೊಸರು ಮಾಡಿ, ಅದನ್ನ ಸರಿಯಾಗಿ ಕಡಿದು, ಬೆಣ್ಣೆ ತೆಗೆದು ಅದನ್ನ ಸರಿಯಾಗಿ ಕಾಯಿಸಿ, ತುಪ್ಪ ಮಾಡಿ, ತುಪ್ಪದಿಂದ ಮೈಸೂರು ಪಾಕ್ ಮಾಡ್ಕೊಂಡು ಅಥವಾ ಇನ್ನೇನೋ ಮಾಡ್ಕೊಂಡು ತಿಂದ ಅಂತಾರೆ ಸಂಸ್ಕೃತಿ ಅಂತ. ಹೇಗಿದೆಯೋ ಹಾಗೆ ಇಟ್ಬಿಡ್ತು ಅಂತಾರೆ ಪ್ರಕೃತಿ. ಸೊ ನಾವು ಮನುಷ್ಯರಾಗಿರ್ತಕ್ಕಂಥವ್ರು ನಾವು ಯಾವ್ದು ಪ್ರಕೃತಿಯನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಸಂಸ್ಕೃತಿ ಕಡೆ ಹೋಗ್ಬೇಕು, ವಿಕೃತಿ ಕಡೆ ಹೋಗ್ಬಾರ್ದು. ಅದರಿಂದ ಈ ಪ್ರಕೃತಿ ಏನ್ ಮಾಡ್ತಾರೆ, ನಮ್ಗೆ ಪ್ರಚೋದನೆ ಮಾಡುತ್ತೆ ಕರ್ಮಗಳು ಮಾಡಕ್ಕೆ. ಉದಾಹರಣೆ ಕಣ್ಣಿದೆ, ಕಣ್ಣು ಏನನ್ನು ನೋಡುತ್ತೆ, ಇದೆಲ್ಲ ಪ್ರಕೃತಿಯ ಗುಣಗಳು. ದೃಶ್ಯ ಅಥವಾ ವಾಸನೆ, ರುಚಿ, ಶಬ್ದ ಮತ್ತು ಸ್ಪರ್ಶ, ಇದೆಲ್ಲ ಪ್ರಕೃತಿಯ ಗುಣಗಳಿಂದ ಪ್ರಚೋದಿತರಾಗಿ ಎಲ್ಲ ಕರ್ಮಗಳು ನಡೀತಾ ಹೋಗ್ತಾ ಇರುತ್ತೆ ಅಂತ. ಅಂದ್ರೆ ಸರ್ವಶಃ ಕರ್ಮಾಣಿ ಪ್ರಕೃತಿ ಗುಣೈ ಕ್ರಿಯಮಾಣಾನಿ. ಪ್ರಕೃತಿಯ ಒಂದು ಗುಣಗಳಿಂದ ಕರ್ಮಗಳು ನಡೀತಾ ಇರ್ತವೆ. ನಾವು ಅದರಲ್ಲಿ ನಿಮಿತ್ತ ಮಾತ್ರ ಆಗಿರ್ತೀವಿ. ಹೀಗಿದ್ದಾಗ 2ನೇ ಸಾಲು ನೋಡಿ, ಈಗ ವಿಮೂಢ ಆತ್ಮ ಅಲ್ಲ, ಮೂಢಾತ್ಮ. ಮೂಢ ಅಂತಂದ್ರೆ ಅಜ್ಞಾನಿ, ದಡ್ಡ, ಪೆದ್ದ, ಆ ಮೂಢಾತ್ಮರು ಅಂತವ್ರು ಏನ್ ಅನ್ಕೊತಾರೆ, ಅವರು ಅಹಂಕಾರದಿಂದ ಕರ್ತ ಅಹಂ ಇತಿ ಮನ್ಯತೆ, ನಾನೇ ಮಾಡ್ತಾ ಇದ್ದೀನಿ ಅಂತ ಮನ್ಯತೆ ಭಾವಿಸುತ್ತಾರೆ. ಅಂದ್ರೆ ಅಹಂಕಾರ, ನಾನ್ ಮಾಡ್ತೀನಿ ಸರಿ, ನಾನು ಎಷ್ಟು ಮಟ್ಟಿಗೆ ನಂದು ರೂಲ್ ಇದೆ ಅಂತ ತಿಳ್ಕೊಳ್ಬೇಕು. ಯಾವುದೇ ವಿಷಯದಲ್ಲಿ ನನ್ನ ಪಾತ್ರ ಎಷ್ಟಿದೆ ಈ ಒಂದು ಕರ್ಮದಲ್ಲಿ ನೋಡ್ಬೇಕು. ಯಾರಿಗೆ ಜ್ಞಾನ ಇರುತ್ತೆ ಅವ್ರು ಅನ್ಕೊತಾರೆ, ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮಚಾಖಿಲಂ ಅಂತ ಅನ್ಕೊತಾರೆ ಜ್ಞಾನಿಗಳು. ಅರೆ ನಾ ಅಹಂಕರ್ತ, ನಾನೆಲ್ಲಪ್ಪ ಮಾಡ್ತಾ ಇರೋಂಥದ್ದು, ನೀನೆಲ್ಲ ಮಾಡಿಸ್ತಾ ಇದ್ಯಾ ಅಂತ ಅನ್ಕೋತಾರೆ. ಉದಾಹರಣೆಗೀಗ ದೇವ್ರ ಪೂಜೆ ಮಾಡ್ತೀವಿ. ದೇವ್ರ ಪೂಜೆ ಮಾಡಿದ್ರೆ ನಾನು ಮಾಡ್ದೆ ಅಂತ ಅಂತಲ್ಲ, ದೇವ್ರ ಪೂಜೆ ಮಾಡ್ಬೇಕು ಅಂತ ಪ್ರೇರಣೆಯನ್ನು ಕೊಟ್ಟಂತವ್ರು ಯಾರು? ಆಮೇಲೆ ಮುಂದಿನ ಕೆಲಸ ನಮ್ದು ಕ್ರಿಯೆಗಳು ಮಾಡ್ತಕ್ಕಂಥ ಕರ್ಮ ಮಾಡೋದು. ಪ್ರೇರಣೆ ಬಂದಿದ್ದು ಯಾರಿಂದ? ಭಗವಂತನಿಂದ. ಮತ್ತೆ ಆ ಪೂಜೆ ಒಂದು ಆಗ್ಬೇಕು ಅಂತಂದ್ರೆ ಬೇಕಾದಂತ ಸಲಕರಣೆಗಳನ್ನು ಕೊಟ್ಟಂತವ್ರು ಯಾರು? ಭಗವಂತ. ಹೀಗೆ
ಈ ತರ ಯೋಚನೆ ಮಾಡಿದಾಗ ನಾನು ನಿಮಿತ್ತ ಮಾತ್ರ ಅಂತ ಅನ್ಕೊಳ್ಬೇಕು. ಅವಾಗೇನಾಗುತ್ತೆ, ಸಹಜವಾಗಿ ನಮ್ಮೊಳಗಿರತಕ್ಕಂಥ ಅಹಂಕಾರ ಏನಿದೆ ಅದು ನಿಧಾನಕ್ಕೆ ಡಿಮಿನಿಷ್ ಆಗ್ತಾ ಹೋಗುತ್ತೆ. ಆ ಶಂಕರಾಚಾರ್ಯ ಹೇಳಿದ್ದಾರೆ, ಶಂಭೋ ತವ ಆರಾಧನಂ ಅಂತ. ಎಲ್ಲಾ ಕರ್ಮಗಳು ಕೂಡ ಶಂಭೋ ತವ ಆರಾಧನಂ ಅಂತ. ನಾನು ಮಾಡ್ತಾ ಇರ್ತಕ್ಕಂಥ ನೀನು ಪೂಜೆಯಪ್ಪ ಅಂತ. ನಾನ್ ಕರ್ತ ಹರಿಕರ್ತ, ನಾನೆಲ್ಲ ಕರ್ತ, ಭಗವಂತನೇ ಕರ್ತ ಅಂದ್ರೆ ಮಾಡಿಸ್ತಾ ಇದ್ದೇನೆ ಅಂತ ಅರ್ಥ. ಹೀಗೆ ಈ ಶ್ಲೋಕದ ಅರ್ಥ. ಅಹಂಕಾರ ಮೂಢಾತ್ಮ ಅಹಂಕಾರ ಕರ್ತ ಅಹಂ ಇತಿ ಮನ್ಯತೆ. ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾನೆ. ಯಾಕಂದ್ರೆ ಅವನು ಅಹಂಕಾರಿ. ಅಹಂಕಾರ ಅನ್ನೋದು ಕೆಟ್ಟದ ಒಳ್ಳೆದನ್ನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ, ನಮ್ಗೆಲ್ಲ ಗೊತ್ತು. ನಮ್ಮ ದಾರಿ ತಪ್ಪಿಸುತ್ತೆ, ತಪ್ಪು ದಾರಿಗೆ ಹೋಗ್ತೀವಿ, ನಮ್ಮಿಂದ ಪಾಪ ಕಾರ್ಯಗಳು ಸಂಭವಿಸುತ್ತೆ. ಸೊ 27ನೇ ಶ್ಲೋಕ 8 ಅಕ್ಷರಕ್ಕೆ ನಿಲ್ಲಿಸಿ ಇನ್ನೊಂದು 8 ಅಕ್ಷರ ಹೇಳ್ಬೇಕು. ಒಟ್ಟು 32 ಅಕ್ಷರ ಹೇಳ್ತಿದ್ ನಾನು. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ಮೂಢಾತ್ಮ, ಅದು ವಿ ಇರ್ಬೇಕು. ಅಹಂಕಾರ ವಿಮೂಢಾತ್ಮ, ವಿ ಅದು ವಿಶೇಷವಾಗಿ ಅಂತ. ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ. ಈಗ 28ನೇ ಶ್ಲೋಕ. ತತ್ವವಿತ್ತು ಮಹಾಬಾಹು ಗುಣಕರ್ಮ ವಿಭಾಗಯೋ ಗುಣಾಗುಣೇಷು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಪ್ರತಿಯೊಬ್ರು ಕೂಡ ಯಾರು ಮುಮುಕ್ಷುಗಳು ಕರೀತಾ ಇದ್ರೆ, ಮುಕ್ತಿ ಬೇಕು, ಭಗವಂತ ಬೇಕು, ನಮ್ಗೆ ನೆಮ್ಮದಿ ಬೇಕು, ಶಾಂತಿ ಬೇಕು ಅಂತಕ್ಕಂಥ ಸ್ವಭಾವದವರೆಲ್ಲರೂ ಕೂಡ ಈ ಎಲ್ಲಾ ಶ್ಲೋಕಗಳನ್ನ ಗಮನ ಕೊಟ್ಟು ಕೇಳೋದಷ್ಟೇ ಅಲ್ಲ, ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು ನಾವು. ನೋಡಿ 28ನೇ ಶ್ಲೋಕ. ತತ್ವವಿತ್ ತು ಅಂತಂದ್ರೆ ಆದರೆ ಅಥವಾ ಆದರೋ, ಇದರದ ಅರ್ಥ ಬರ್ತದೆ. ಅದೊಂದು ಪ್ರತ್ಯಯ, ಒಂದೇ ಅಕ್ಷರದ್ದು. ತತ್ವವಿತ್ತು ಅಂದ್ರೆ ತತ್ವವಿತ್ ತು ಮಹಾಬಾಹೋ ಗುಣ ಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತ ಇತಿ ಮತ್ವ ನ ಸಜ್ಜತೆ. ಸುಲಭವಾಗಿದೆ ಶ್ಲೋಕ. ಎಂತಾರೆ, ಹೇ ಮಹಾಬಾಹೋ ಗುಣಕರ್ಮ ವಿಭಾಗಯೋ, ಈ ಗುಣ ಮತ್ತು ಕರ್ಮಗಳು ಅಂದ್ರೆ ಯಾವ್ದ್ರಿಂದ ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಅಂದ್ರೆ ನಾವು ಈ ಸತ್ವಗುಣ ರಜೋಗುಣಗಳು ಇರ್ಬೋದು ಅಥವಾ ಪ್ರಕೃತಿಯಿಂದ ಪ್ರಚೋದಿತರಾಗಿ ನಾವು ತತ್ವ ಅಂತಂದ್ರೆ ಏನು ಅಂತಂದ್ರೆ ನಾಲೆಡ್ಜು, ಜ್ಞಾನ. ಅದನ್ನು ತಿಳ್ಕೊಂಡಂತವ್ರಿಗೆ ವಿತ್ ಅಂದ್ರೆ ತಿಳ್ಕೊಳ್ಳೋದು. ವಿತ್ ವೇದ ವಿದ್ಯೆ ಎಲ್ಲ ವಿತ್ ಧಾತುವಿಂದ ಬಂದಿರುತ್ತೆ. ತತ್ವವಿತ್ ಅಂದ್ರೆ ತತ್ವವನ್ನ ತಿಳ್ಕೊಂಡಂತ ಜ್ಞಾನಿಗಳು. ತತ್ವ ಅಂತಂದ್ರೆ ಇನ್ನೂ ಒಂದು ಅರ್ಥ ಇದೆ, ತತ್ ಪ್ಲಸ್ ವಾ. ತತ್ ಅಂದ್ರೆ ಅದು ಅಂತ, ವಾ ಅಂದ್ರೆ ವಿದ್ಯೆ ಅಂತ, ಜ್ಞಾನ. ತತ್ ಆ ಜ್ಞಾನ. ಆ ಜ್ಞಾನ ಯಾವುದು? ಭಗವಂತನ ಜ್ಞಾನ. ಅದು ಈ ಜ್ಞಾನ ಅಲ್ಲ. ಯಾಕೆ ಅಂತಂದ್ರೆ ಈ ಅಂದ್ರೆ ಹತ್ತಿರ ಅರ್ಧಕ್ಕೆ ಈ ಅಂತೀವಿ, ನಮ್ಗೆ ದೂರ ಇದೆ. ಅದಕ್ಕೋಸ್ಕರ ತತ್ವ ಅಂತಂದ್ರೆ ಭಗವಂತ ಅಂತ ಒಂದು ಅರ್ಥ. ತತ್ ಅಂದ್ರೆ ಅದು ಅಂತ. ಸೊ ತತ್ವವಿತ್ ಅಂತಂದ್ರೆ ಈ ತತ್ವವನ್ನು ತಿಳ್ಕೊಂಡಂತ ಜ್ಞಾನಿಗಳು ಅವರು ಏನ್ ತಿಳ್ಕೊಂಡಿರ್ತಾರೆ, ಗುಣ ಗುಣೇಶು ವರ್ತಂತೆ. ಈ ಎಲ್ಲಾ ಗುಣಗಳು ಅಂತಿದೆಯಲ್ಲ, ಸತ್ವರಜಸ್ತಮಗಳು, ಅದು ಈ ಗುಣಗಳಲ್ಲಿ ವರ್ತಿಸುತ್ತದೆ. ಈ ಗುಣಗಳಲ್ಲಿ ಅಂತಂದ್ರೆ ನಮ್ಮ ಕರ್ಮಶೀಲರಾಗಿ ಮಾಡುತ್ತೆ ಅಂತ ಸರಿಯಾಗಿ ತಿಳ್ಕೊಂಡಿರುತ್ತೆ. ಯಾಕಪ್ಪ ಈಗ ನಿದ್ದೆ ಮಾಡ್ಬಿಟ್ಟಿ ಅಂತಂದ್ರೆ ಏನ್ ಮಾಡೋದು, ಸ್ವಲ್ಪ ತಮೋಗುಣ ಪ್ರಭಾವ ಆಗೋಯ್ತು ಅಂತ ಅನ್ಕೊತೀವಿ. ಆತರ ಎಲ್ರಿಗೂ ಒಂದ್ ನಿಮಿಷ. ತತ್ವವಿತ್ ಗುಣಾಗುಣೇಶು ವರ್ತಂತೆ. ನಮ್ಮಲ್ಲಿ ಗುಣಗಳಿಂದ ಪ್ರಚೋದಿತರಾಗಿದ್ದೀವಿ ಅಂತ, ಭಗವಂತದಿಂದ ಪ್ರಚೋದಿತರಾಗಿದ್ದೀವಿ ಅಂತ ಅನ್ಕೋಬೇಕು. ಈಗ ಅನ್ಕೊಂಡಂತವ್ರು ನ ಸಜ್ಜತೆ, ಅವನು ಸಜ್ಜಿಸುವುದಿಲ್ಲ. ಸಜ್ಜಾಗುವುದು ಕನ್ನಡದಲ್ಲಿ ಶಬ್ದ ಇದೆ. ಎಲ್ಲ ಆಯ್ತಾ? ಸಜ್ಜಾದ್ರ ಅಂತ ಕೇಳ್ತೇವೆ, ರೆಡಿ ಆದ್ರ ಅಂತ ಕೇಳ್ತೀವಿ, ಸಜ್ಜಾದ್ರ ಅಂತ ಕೇಳ್ತೀವಿ. ಇಲ್ಲಿ ಆಸಕ್ತನಾಗುವುದಿಲ್ಲ. ಕರ್ಮಗಳು ನಡ್ಕೊಂಡು ಹೋಗ್ತಿರುತ್ತೆ. ಆ ಸಣ್ಣ ಕರ್ಮಗಳಲ್ಲೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಗವಂತ ಮಾಡ್ತಾ ಇದ್ರೆ ನಾವು ಮಾಡ್ತಾ ಇದ್ವಿ ಕರ್ಕೊಂಡು ನಿಗರ್ವಿಗಳಾಗಿ ವಿನೀತರಾಗಿರ್ತಾರೆ ಅಥವಾ ಇರಬೇಕು ಅನ್ನತಕ್ಕಂಥ. ತತ್ವವಿತ್ತು ಮಹಾಬಾಹೋ ಗುಣ ಕರ್ಮ ವಿಭಾಗಯೋಗೋ
ಗುಣ ಗುಣೇಶು ವರ್ತಂತ ಇತಿ. ವರ್ತಂತ ಅಂದ್ರೆ ವರ್ತಿಸುವುದು. ಇತಿ ಮತ್ವ ಹೀಗೆ ತಿಳ್ಕೊಂಡು ನ ಸಜ್ಜತೆ ಅಂದ್ರೆ ಅವರು ತುಂಬಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅನ್ಕೊಂಡು ಶ್ಲೋಕ ಓದ್ತೀನಿ. ಅಂದ್ರೆ ತುಂಬಾ ಇದೆಲ್ಲ ಈ ತರ ಇರೋದು ತುಂಬಾ ಕಷ್ಟ, ಸುಲಭ ಅಂತ ಅನ್ಕೋಬೇಡಿ. ಆದ್ರೆ ಮೊದಲು ಜ್ಞಾನ ತಿಳ್ಕೊಳ್ಬೇಕು. ಅದಾದ ನಂತರ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋತಾ ಇರ್ಬೇಕು. ನಾನು ಈಗ ಮಾತಾಡಿದ್ದು ಅಹಂಕಾರದಿಂದಲೇ, ನನ್ನ ಯೋಚನೆ ಅಹಂಕಾರದಿಂದ ಇದೆಯಾ ಅಥವಾ ದೈವಿಕವಾಗಿದೆಯಾ, ಇದರದ್ದೆಲ್ಲ ನಮ್ಮನ್ನ ಪ್ರಶ್ನೆ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗತ್ತೆ ನಮ್ಗೆ ಇನ್ನೂ ತಿದ್ಕೋಬೇಕು ನಾವು. ಹೀಗಿದ್ರೆ ಭಗವಂತನ ಅಂದ್ರೆ ನಮ್ಗೆ ನೆಮ್ಮದಿ ಸಿಗತ್ತೆ. ಭಗವಂತ ಅಂದ್ರೆ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗೋದಕ್ಕೆ ಅದೇ ಭಗವಂತ ಅಂತ ಅನ್ಕೊಳ್ಳಿ. ಶ್ಲೋಕ ಓದ್ತೀನಿ, ನೋಡ್ಕೊಳ್ಳಿ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ. ಒಂದೊಂದು ಶ್ಲೋಕಕ್ಕೂ ಕೂಡ 10 ಪೇಜು 12 ಪೇಜು ವ್ಯಾಖ್ಯಾನಗಳಿದೆ. ಶಂಕರಾಚಾರ್ಯರು, ರಾಮಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ ಬರೆದಿದ್ದಾರೆ. ಇದಲ್ದಿನ್ನು ಬೇರೆಯವರೆಲ್ಲ ಕೂಡ ಬರೆದಿದ್ದಾರೆ. ಆದ್ರೆ ಅದೆಲ್ಲ ಇಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ಕೇಳೋವಂಥವ್ರಿಗೆ ಅಷ್ಟೊಂದು ತಾಳ್ಮೆ ಇರಲ್ಲ. ಅದಕ್ಕೆ ನಾನು ಬರೀ ಮುಖ್ಯ ಅಂತ ಅರ್ಥ ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಿಧಾನಕ್ಕೆ ಆಮೇಲೆ ನಿಮ್ಗೆಲ್ಲ ತಿಳುವಳಿಕೆ ಆದ್ಮೇಲೆ ನೀವುಗಳು ಕೂಡ ಪುಸ್ತಕಗಳು ತಗೊಂಡು ಅಧ್ಯಯನ ಮಾಡಿ ಶುರು ಮಾಡಿ. 29 ಶ್ಲೋಕ. ಪ್ರಕೃತೇ ಗುಣ ಸಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ್ ಕೃಷ್ಣ ವಿದೋ ಮಂದಾನ್ ಕೃಷ್ಣ ವಿನ್ನ ವಿಚಾಲಯೇತ್. ಪ್ರಕೃತೇ ಗುಣ ಸಮೂಢಾಃ ಸಜ್ಜಂತೆ ಗುಣಕರ್ಮಸು. ಅಂದ್ರೆ ಪ್ರಕೃತಿಯ ಗುಣಗಳಿಂದ, ಅದರಿಂದ ಸಮೂಢಾಹ, ಮೂಢ ಅಂತಂದ್ರೆ ಅಜ್ಞಾನಿ, ಸಮೂಢ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಅಜ್ಞಾನಿ ಅಂತ. ಸಮ್ಮದೆ ಹೆಚ್ಚು ಅಂತ ಅವರು ಗುಣ ಸಮೂಢಾಹ ಅಂದ್ರೆ ಗುಣಗಳಿಂದ ಮೋಹಿತರಾದಂತ ಅವರು ಅಂತ. ಅದೇ ಏನೋ ತಿಳ್ಕೊಂಡಿರ್ತದಂತ ಅಲ್ಪ ಸ್ವಲ್ಪ ಅದರಿಂದ ಭ್ರಮೆಗೊಳಗಾಗ್ಬಿಟ್ಟಿರ್ತಾರೆ ಅಂತ ಅವರು. ಗುಣಕರ್ಮಸು ಸಜ್ಜಂತೆ, ಈ ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ತುಂಬಾ ಆಸಕ್ತರಾಗ್ತಾರೆ. ಅಂದ್ರೆ ಆಸಕ್ತರಾಗ್ತಾರೆ ಅಂದ್ರೆ ಅರ್ಥ ಏನು ಗೊತ್ತಾ? ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಸ್ವಭಾವ, ಸಣ್ಣ ಸಣ್ಣದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಸ್ವಭಾವ ಆಗುತ್ತೆ. ಗುಣಕರ್ಮಸು ಸಜ್ಜಂತೆ ಅಂದ್ರೆ ಸಜ್ಜಿಸುತ್ತಾರೆ ಅಂತಂದ್ರೆ ವಿಜೃಂಭಿಸುತ್ತಾರೆ ಅಂತ ಅರ್ಥ. ತುಂಬಾ ಚಿಕ್ಕ ಚಿಕ್ಕ ವಿಷಯಗಳೇ ರಿಯಾಕ್ಟ್ ಆಗ್ತಾರೆ, ಟೆನ್ಷನ್ ಮಾಡ್ಕೊಳ್ತಾರೆ. ಯಾರು? ಗುಣ ಸಮೂಢ, ಅವರು ಈ ತ್ರಿಗುಣಗಳಿಂದ ಮೋಹಿತರಾಗಿ ಅಂತವ್ರು. ತಾನ್ ಅಕೃಷ್ಣ ವಿಧ. ಕೃಷ್ಣ ಅಂತಂದ್ರೆ ಸಮಗ್ರವಾಗಿ ಎಲ್ಲ ಅಂತ. ಕೃಷ್ಣ ಅಂತ ಸುಮಾರು ಕಡೆ ಬರುತ್ತೆ. ಎಲ್ಲ ಸಮಗ್ರ, ಟೋಟಲ್, ಇನ್ ಟೋಟಲ್ ಅಂತ ಅರ್ಥ. ಅಕೃಷ್ಣ ವಿಧ ಅಂದ್ರೆ ಆಪೋಸಿಟ್, ಅಂದ್ರೆ ಸರಿಯಾಗಿ ತಿಳ್ಕೊಳ್ಳದೆ ಇರತಕ್ಕಂತ ವಿಧ ಅಂದ್ರೆ ವಿತ್, ತಿಳ್ಕೊಳ್ಳೋದು ಅಂತ ಅವರು. ಮಂದಾನ್, ಮಂದ ಅಂದ್ರೆ ಮಂದ ಬುದ್ಧಿಯವರು. ಕೃಷ್ಣವಿತ್ ನ ವಿಚಾರಯಿತ್ ಅಂದ್ರೆ ಕೃಷ್ಣವಿತ್ ಅಂತ ಚೆನ್ನಾಗಿ ತಿಳ್ಕೊಂಡಂತ ಜ್ಞಾನಿಯು. ಕೃಷ್ಣವಿತ್ ಅಂದ್ರೆ ಜ್ಞಾನಿ ಅಂತ. ಯಾಕೆ ಕೃಷ್ಣ ಅಂದ್ರೆ ಸಮಗ್ರ, ಟೋಟಲ್, ಟೋಟಾಲಿಟಿ, ಇನ್ ಟೋಟಲ್, ಸಮಗ್ರ ಅಂತಂದ್ರೆ ಅರ್ಥ ಹೇಳಿದ್ದೆ, ಜ್ಞಾಪಕ ಇರ್ಬೇಕು ನಿಮ್ಗೆ. ಆನೆ ಕತೆ ಹೇಳಿದ್ದೆ. 4 ಜನ ಕುರುಡ್ರು ಹೋಗ್ಬಿಟ್ಟು ಆನೆ, ಪುಟ್ಟ ಕುರುಡ್ರು ಆನೆ ನೋಡೇ ಇಲ್ಲ, ನೋಡಕ್ಕೆ ಅಂತ ಹೋದ್ರು. ಸರಿ, ಒಬ್ಬ ಕಾಲ್ ಮುಟ್ಟದವನು ಆನೆ ಅಂತ ಗೊತ್ತಾಗಿ ಅದು ಏನಂದ್ರೆ ಕಂಬ ಅಂದ. ಇನ್ನೊಬ್ಬ ಬಾಲ ಮುಟ್ದ, ಆನೆ ಅಂದ್ರೆ ಅಂತಂದ್ರೆ ಅದು ಹಗ್ಗ ಅಂತಂದ, ಅಥವಾ ಹಾವು ಅಂತಂತಾನೆ. ಇನ್ನೊಬ್ಬ ಸೊಂಡ್ಲು ಮುಟ್ದ, ಓ ಆನೆ ಅಂತಂದ್ರೆ ಹಗ್ಗ ಅಂತಂದ. ಕಿವಿ ಮುಟ್ದ, ಕೇರೋ ಮರ ಬರ್ತಲ್ಲ ಮನೆಯಲ್ಲಿ, ಅಕ್ಕಿ ಕೇರ್ತೀವಲ್ಲ ಆ ಮರ ಅಂತಂದ. ಇನ್ನೊಬ್ಬ ಹೊಟ್ಟೆ ಮುಟ್ದ, ಇದು ಆನೆ ಅಂತಾರೆ ಗೋಡೆ ಅಂತಂದ. ಸೊ ಪ್ರತಿಯೊಬ್ರು ಆನೆ ಅರ್ಥವಾಗಿದೆ. ಒಬ್ಬನ್ ಗೋಡೆ ಅನ್ಕೊಂಡಿದ್ದಾರೆ, ಒಬ್ಬ ಬಾಲ ಅನ್ಕೊಂಡ, ಹಾವು ಅನ್ಕೊಂಡ. ಹೀಗೇನಾಗುತ್ತೆ ಅಂತಂದ್ರೆ ಸಮಗ್ರವಾಗಿ ಯಾರು ಕಣ್ಣಿದೆ ಅವ್ರು ಸಮಗ್ರವಾಗಿ ಕಾಣಿಸುತ್ತೆ. ಓ ಆನೆ ಅಂದ್ರೆ ಅದೆಲ್ಲ ಅಲ್ಲ, ಇದು ಬೇರೆ ಅಂತ ಗೊತ್ತಾಗುತ್ತೆ, ಕಣ್ಣಿರ್ಬೇಕು. ಹಾಗೆ ಸರಿಯಾದಂತ ಜ್ಞಾನಿಗಳಿಗೆ ಎಲ್ಲಾ ಜ್ಞಾನಗಳ ಒಟ್ಟಾರೆ ಜ್ಞಾನ ಅದು ಗೊತ್ತಾಗುತ್ತೆ. ಅದಕ್ಕೆ ಕೃಷ್ಣ ಅಂತಂತ. ತಾನ್ ಅಕೃಷ್ಣ ಅಂದ್ರೆ ಗುಣಕರ್ಮಸು. ನಾವು ತ್ರಿಗುಣಗಳಿಂದ ಪ್ರೇರಿತ ಆಗಿದ್ವಿ, ಅದರಿಂದ ಆಚೆ ಕಡೆ ಹೋಗ್ಬೇಕು ಅಂತ ತಿಳ್ಕೊಳ್ಬೇಕು. ಮುಂದೆ 14ನೇ ಅಧ್ಯಾಯ 17ನೇ ಅಧ್ಯಾಯ ಬರುತ್ತೆ 3 ಗುಣಗಳು. ಸತ್ವಗುಣ ಜ್ಞಾನ ಪ್ರಧಾನ. ನಾವುಗಳು ಕೂಡ ದಿನದಲ್ಲಿ 1 ಗಂಟೆ ಕಾಲ ನಾವು ಸತ್ವಗುಣರಾಗಿರ್ತೇವೆ. ಸೊ ಅದಿನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಜ್ಞಾನ ಪ್ರಧಾನವಾದ ಸತ್ವಗುಣ, ಜ್ಞಾನ, ಸಮಾಧಾನ, ಶಾಂತಿ. ರಜೋಗುಣ ಪ್ರಧಾನ ಅಂತಂದ್ರೆ ಸಿಕ್ಕಾಪಟ್ಟೆ ಪ್ರಾಪಂಚಿಕ ಕೆಲಸಗಳಲ್ಲಿ ನಿರತರಾಗಿರೋದು. ಇನ್ನು ತಮೋಗುಣ ಅಂತಂದ್ರೆ
ನೆಗೆಟಿವ್ ಥಿಂಕಿಂಗು ಮತ್ತು ಸೋಮಾರ್ತನ, ಮಾಡಿದ್ದೆ ತಪ್ಪು ಮಾಡೋದು, ಪ್ರಮಾದ ಅಂತಾರೆ ಮಾಡಿದ್ದೆ ತಪ್ಪು ಮಾಡೋದಕ್ಕೆ. ಇದೆಲ್ಲ ಇದ್ರೆ ತಮೋಗುಣ. ಈ 3 ಗುಣಗಳಿಂದ ಪ್ರಚೋದಿತ ಆಗ್ತಾ ಇದ್ದೀನಿ ಅಂತ ಸ್ವಲ್ಪ ಎಚ್ಚರಿಕೆ ಬಂದ್ಬಿಟ್ರೆ ಆ ಪ್ರಚೋದನೆನೂ ಕಡಿಮೆ ಆಗುತ್ತೆ. ತಮೋಗುಣ ಪ್ರಧಾನಕ್ಕೆ ಹೆಚ್ಚದಕ್ಕೆ ಬೆಲೆ ಕೊಡಲ್ಲ, ರಜೋಗುಣದ ಬಗ್ಗೆ ಅಲರ್ಟ್ ಆಗಿರ್ತೀವಿ, ಸತ್ವಗುಣ ಪ್ರಧಾನ ಆಗೋ ಪ್ರಯತ್ನ ಮಾಡ್ತೀವಿ. ಹೀಗೆ ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥ ಕೃಷ್ಣವಿದ್ದು ಸಮಗ್ರವಾಗಿ ತಿಳ್ಕೊಂಡಂತ ಜ್ಞಾನಿಗಳು ಅವ್ರು ಏನ್ ಮಾಡಪ್ಪ ಅಂತಂದ್ರೆ ಅಕೃಷ್ಣ ವಿಧ ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ ಗೊತ್ತಿರೋ ಅಂತವ್ರನ್ನ ವಿಚಾಲಯಿತು, ಅವ್ರನ್ನ ಅವ್ರ ಮನಸ್ಸನ್ನ ಹಾಳು ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡಿ. ಯಾಕಂದ್ರೆ ನೀವು ಹೇಳ್ದಷ್ಟು ಜಾಸ್ತಿ ಮಾಡ್ತಾರೆ. ನಮ್ಗೆ ಅನುಭವ ಆಗಿರ್ಬೇಕಲ್ವಾ. ಎಳೆ ಮಕ್ಕಳಿಗೆ 5 ವರ್ಷ 6 ವರ್ಷ ಮಕ್ಕಳಿಗೆ ಬೇಕಾದ್ರೆ ಬುದ್ಧಿ ಹೇಳಿ, ಸ್ವಲ್ಪ ದೊಡ್ಡವರ 16-18 ವರ್ಷ ಆದವ್ರಿಗೆ ಯಾರು ಕೇಳಕ್ ರೆಡಿ ಇರಲ್ಲ, ಅವ್ರು ಕೇಳಿದ್ರೆ ಆಗ್ತವ್ರು ಇನ್ನಷ್ಟು ಹಾಳಾಗ್ತಾರೆ ಅಷ್ಟೇ, ಅವ್ರ ಮಾತು ಕೇಳಲ್ಲ. ಯಾರು ಕೇಳ್ಬೇಕು ಅಂತಿರುತ್ತೋ ಅಂತವ್ರು ಮಾತ್ರ ಮಾತಾಡ್ಬೇಕು. ನಮ್ಮ ಬುದ್ಧಿ ಯಾರು ಕೇಳೋರು ಅಂತ ಸುಮ್ಮನೆ ಅನವಶ್ಯಕವಾಗಿ ತೋರಿಸ್ಕೊಂಡು ಬುದ್ಧಿ ಹೇಳಕ್ ಹೋಗ್ಬಾರ್ದು. ಅವ್ರನ್ನ ವಿಚಲಿತ ಮಾಡಿ ಬಿಟ್ಬಿಡಿ. ಅವ್ರು ಯಾತಕ್ಕೆ ಅದು ಹೇಳ್ತಾರೆ ಅಂತ ಹೇಳ್ತೀನಿ ಆಮೇಲೆ. ಶ್ಲೋಕ ಹೇಳಿ ಇವಾಗ. ಪ್ರಕೃತೆ ಗುಣ ಸಮೂಢಾ ಸಜ್ಜಂತೆ ಗುಣಕರ್ಮಸು ತಾನ್ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಒಟ್ಟಾರೆ ನ ಬುದ್ಧಿ ಭೇದಂ ಜನೈತಿತ್ತಲ್ಲ, ಅದೇ ತರ ಇದು ಶ್ಲೋಕ. ಚೆನ್ನಾಗಿ ನಮ್ಗೆ ಗೊತ್ತಿದ್ದ ತಕ್ಷಣ ಗೊತ್ತಿದ್ದವ್ರನ್ನ ತಲೆ ಕೆಡಿಸ್ಬಾರ್ದು. ಅವ್ರಿಗೆ ಹೇಳ್ತಕ್ಕಂಥ ಒಂದು ಆ ಭಾವಕ್ಕೆ ಬಂದಾಗ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕು. ಇದು ವ್ಯರ್ಥವಾದಂತದ್ದಾಗತ್ತೆ. ಇನ್ನೂ ಚೆನ್ನಾಗಿ ಅರ್ಥವಾಗಬೇಕು ಅಂತಂದ್ರೆ ಮಹಾಭಾರತದಲ್ಲಿ ಅರ್ಜುನನ್ಗೆ ಕೃಷ್ಣ ಬುದ್ಧಿ ಹೇಳ್ತಿದ್ದಾನೆ. ಅರ್ಜುನ ಶ್ರದ್ಧೆಯಿಂದ ಕೇಳ್ತಾ ಇದ್ದಾನೆ, ಯಾಕಂದ್ರೆ ಭಗವಂತನ ಭಕ್ತ ಮತ್ತು ಜ್ಞಾನಿ. ಹೋಲಿ ಕೃಷ್ಣ ಅವ್ನು ದುರ್ಯೋಧನಿಗೆ ಹೇಳಿದ್ರೆ ಏನಾಗ್ತಿತ್ತು? ಕೇಳ್ತಿದ್ದ ಅವನು? ಏನ್ ಮಾಡಕ್ ಕೇಳ್ತಿಲ್ಲ. ಅದಕ್ಕೆ ಒಂದ್ಸತಿ ಹೇಳ್ತಾರೆ ಅವ್ನಿಗೆ, ಅವನೇ ಹೇಳ್ತಾನೆ ಒಂದು ಮಹಾಭಾರತ ಶ್ಲೋಕ ಬರ್ತದೆ. ಏನಂತಂದ್ರೆ ಕೆಲವ್ರು ಇರ್ತಾರೆ ತಾಮಸ ಸ್ವಭಾವದವ್ರು, ಅವ್ರು ನೀವೇನ್ ಮಾಡೋದು ಚೇಂಜ್ ಮಾಡಕ್ ಆಗಲ್ಲ. ಅವ್ರು ತಾಮಸ ಗುಣ, ಅವ್ರಾಗವರೇ ಚೇಂಜ್ ಆಗ್ಬೇಕು ಅಂತ ಆಗೋದಿಲ್ಲ. ದುರ್ಯೋಧನದ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ, ಎಂತಂದ್ರೆ ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿ. ನನಗೆ ಧರ್ಮ ಅಂದ್ರೆ ಚೆನ್ನಾಗಿ ಗೊತ್ತು, ಆದ್ರೆ ನನ್ನ ಪ್ರವೃತ್ತಿನಲ್ಲೇ ಇಲ್ಲ ಅಂತ ಹೇಳಿ. ದಟ್ ಇಸ್ ನಾಟ್ ಇನ್ ಮೈ ಪ್ರಾಕ್ಟೀಸ್ ಅಂತ. ಜಾನಾಮಿ ಅಧರ್ಮಂ, ಏನ್ ಮಾಡಬಾರ್ದು ತುಂಬಾ ಚೆನ್ನಾಗಿ ಗೊತ್ತು ನನಗೆ. ನಚಮೆ ನಿವೃತ್ತಿ, ಅದು ನಾನು ಬಿಡಕ್ಕೆ ಆಗಲ್ಲ, ನನಗೆ ಬಿಡಕ್ಕಾಗಲ್ಲ, ನಾನು ಬಿಡುದಿಲ್ಲ ಅದನ್ನ. ಇಂಥವನಿಗೂ ಉಪದೇಶ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಉಪದೇಶ ಮಾರ್ಗ ಹೇಳ್ಬೇಕು ಅಂತ ಕೂಡ ನೋಡ್ಕೊಂಡು ಎಲ್ಲಿ ಯಾರಿಗೆ ಎಷ್ಟು ಹೇಳ್ಬೇಕು ಅಂತಂದ್ರೆ ತಿಳುವಳಿಕೆ ಇರ್ಬೇಕು ಅಂತ ಜ್ಞಾನಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಕೆಲವರು ಕೇಳ್ತಾರೆ, ಹೌದು ಕೃಷ್ಣ ಅರ್ಜುನಿಗೆ ಯಾಕೆ ಕೇಳ್ದ, ದುರ್ಯೋಧನ ಕೇಳ್ತಾ ಇದ್ದಾನೆ, ಏನ್ ಮಾಡೋಕೆ ಅವಂದೇ ಅವನು ಹೇಳ್ತಿದ್ದ. ಅದಕ್ಕೆ ಇದೆಲ್ಲ ತಿಳ್ಕೊಳ್ಬೇಕು ವಿಷಯ. ಮತ್ತೆ ಇನ್ನೊಂದು ಅಂತಂದ್ರೆ ಜೀವರಾಶಿಗಳಲ್ಲಿ 3 ತರ ಜೀವರಾಶಿಗಳಿದ್ದಾರೆ. ಮುಕ್ತ ಜೀವರು ಅಂತ, ಅಂದ್ರೆ ಮುಮುಕ್ಷುಗಳು ಅಂತ. ಅದು ಮುಕ್ತಿ ಬೇಕು, ಈ ಸಂಸಾರದಲ್ಲಿ ವಿಶೇಷ ಸಾರ ಏನಿಲ್ಲ, ಸಂಸಾರದಲ್ಲ ಸುಖ ಅನುಭವಿಸಾಯ್ತು, ಇದಕ್ಕಿಂತ ಉನ್ನತವಾದಂತದ್ದೊಂದು ವಿಷಯ ಬೇಕು ನಮಗೆ ಅಂತಕ್ಕಂಥವ್ರು ಮುಕ್ತ ಮುಮುಕ್ಷುಗಳು ಅಂತ ಕರೀತಾರೆ. ಇನ್ನು ನಿತ್ಯ ಸಂಸಾರಿಗಳು ಅಂತಿದ್ದಾರೆ. ಅವ್ರಿಗೆ ಇದೆಲ್ಲ ಏನು ಬೇಡ. ಅವ್ರಿಗೆ ಸಂಸಾರ ಅಂದ್ರೆ ಚಿಕ್ಕವರಿಗೂ ಆಟ ಪಾಠ, ದೊಡ್ಡವರಾದ್ರು ಯೌವನ ಬಂತು, ಮದ್ವೆ, ಹೆಂಡತಿ, ಮಕ್ಕಳು, ಮಕ್ಕಳು ತಿರ್ಗಾ ಸಂಸಾರ, ಅಡಿಗೆ ಆಯ್ತಾ, ಯಾವ ನೋಡಿದ್ರು ಇಂಥ ಇಡ್ಲಿ ವಡೆ ದೋಸೆ ಮಾಡೋದು ಹೆಂಗೆ ತಿಳ್ಕೊಳ್ಳುವಂಥದ್ದು. ಅಂದ್ರೆ ಸಂಸಾರದ್ದೇ ಅಲ್ಲಿ 24 ಗಂಟೆ. ಮತ್ತೆ ಅವ್ರಿಗೂ ಬಿಕ್ಕಿದೆಲ್ಲ ಸುಮ್ಮನೆ ಗೌಣ ಆಯ್ತು. ಯಾವ್ದು ದೇವರು ಧರ್ಮ ಶಾಂತಿ ಎಲ್ಲ ಕೂಡ ಗೌಣ ಅಂದ್ರೇನು, ಕೊನೆ ಪಾಠ, ಸುಮ್ಮನೆ ಮಾಡ್ಬೇಕಲ್ಲಪ್ಪ ಅಂತ ಮಾಡೋದು. ಇಂಥವ್ರು ನಿತ್ಯ ಸಂಸಾರಿಗಳು ಅಂತ ಕರೀತಾರೆ. ಅವ್ರು ಹೆಂಗೆ ಅಂದ್ರೆ ಪ್ರತಿ ಜನ್ಮದಲ್ಲೂ ಮನುಷ್ಯರಾಗಿ ಹುಟ್ಟಿರ್ತಾರೆ. ಅವ್ರೇನ್ ಪಾಪ ಮಾಡ್ತಾರೆ ಅಂತಲ್ಲ, ಪಾಪಗಳು ಮಾಡೋದು ಸಾಮಾನ್ಯವಾಗಿ ಜನ ಎಲ್ರು ಪಾಪಗಳು ಮಾಡ್ತಾರೆ. ಪಾಪ ಮಾಡೋರಿಗೆ ಬೇರೆ ಜನ್ಮ, ಇಲ್ಲೇ ಇದ್ರೆ ಮನುಷ್ಯ ಜನ್ಮ. ಮತ್ತೆ ನಿತ್ಯ ಸಂಸಾರಿಗಳು, ಆ ಜೀವನೇ ಸ್ವರೂಪನೇ. ಇನ್ನೊಂದು ಜೀವ ಸ್ವರೂಪ ಇದ್ರೆ ಮುಕ್ತಿ ಬೇಕು ಅಂದ್ಕೊಂಡು ಸದಾಕಾಲ ಓದಾಡ್ತಕ್ಕಂಥದ್ದು ಒಂದು ಜೀವ, ಸಾತ್ವಿಕ ಜೀವ. ಇನ್ನೊಂದು ತಾಮಸ ಜೀವರು ಅಂತ. ಅವ್ರು ಯಾರಪ್ಪ ಅಂದ್ರೆ ದುರ್ಯೋಧನಂತವ್ರು, ಕಂಸಂತವ್ರು, ರಾವಣಂತವ್ರು. ಏನ್ ಮಾಡಿದ್ರು ಅವ್ರು ಒಳ್ಳೇದು ತಲೆ ಹೋಗೋದೇ ಇಲ್ಲ. ಇದು 3 ತರ ಜೀವರಾಶಿಗಳು ಇದೆ ಅಂತ ಶಾಸ್ತ್ರ ಹೇಳುತ್ತೆ. ವಿಷಯ ತಿಳ್ಕೊಂಡ್ರಣ ಬೇಕಾಗುತ್ತೆ. ಹೀಗೆ ಮತ್ತೆ ಸರಿ ಹೋಗೋದು ಹೆಂಗೆ,
ಏನ್ ಮಾಡಬೇಕು ಅನ್ನೋಕ್ಕೋಸ್ಕರ 30ನೇ ಶ್ಲೋಕ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೈರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಸರ್ವಾಣಿ ಕರ್ಮಾಣಿ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮಚೇತಸ ನಿರಾಶೀಃ ನಿರ್ಮಮಃ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಅದಕ್ಕೆ ಏನ್ ಮಾಡ್ಬೇಕು? ಈ ತರ ಎಲ್ಲ ಇಲ್ಲಿ ಪ್ರಪಂಚದಲ್ಲಿ ಇದೆಯಲ್ಲ, ಹಿಂಗೆ ನಾವೇನ್ ಮಾಡಕತ್ತೀವಿ ಅಂತ ನಮ್ಗಳಿಗೆ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನಾವೆಲ್ಲ ಕೂಡ ಮನಸ್ಸಿಗೆ ನೆಮ್ಮದಿ ಬೇಕು, ಶಾಂತಿ ಬೇಕು, ದೇವ್ರು ಬೇಕು ಅಂತ ಕೂತಿರ್ತಕ್ಕಂಥ. ಸೊ ಇದೆಲ್ಲ ಗೊತ್ತಾಯ್ತು ನಮಗೆ. ಅದಕ್ಕೋಸ್ಕರ ಒಂದು ಸುಲಭವಾದ ವಿಧಾನ ಅಂತಂದ್ರೆ ಆಧ್ಯಾತ್ಮ ಚೇತಸ ಅಂತಂದ್ರೆ ಭಗವಂತ ಬೇಕು ಅಂತ ಹಪಾಪ ಅಂತ ಇರ್ತಕ್ಕಂಥವ್ರಿಗೆ ಆಧ್ಯಾತ್ಮ ಚೇತಸ ಅಂತಾರೆ. ಆಧ್ಯಾತ್ಮ ಭಗವಂತ ಬೇಕು ಅಂತಕ್ಕಂಥ ಸ್ವಭಾವ, ಅದೇ ಆತ್ಮ ತಿಳ್ಕೊಳ್ಬೇಕು ಅಂತ ಇರತಕ್ಕಂಥವ್ರು, ಅಂತವ್ರಿಗೆ ಆಧ್ಯಾತ್ಮ ಚೇತಸ ಅಂತ. ಅವ್ರು ಏನ್ ಮಾಡಬೇಕು ಅಂದ್ರೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ನೀನ್ ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ಕೃಷ್ಣಾರ್ಪಣ ಅಂತ ಅನ್ಬಿಡು. ಸನ್ಯಾಸ ಅಂದ್ರೆ ಸನ್ಯಾಸ, ನ್ಯಾಸ ಅಂದ್ರೆ ಬಿಡುವುದು. ಮಾಡ್ಬೋದು, ಏನು ಕಷ್ಟ ಅಲ್ಲ. ಯಾವುದೇ ಕೆಲಸ ಆಗ್ಲಿ ಭಗವಂತ ಮಾಡಿಸಿದ್ದಾನೆ ಅಂತ ಭಾವ ಬರ್ಬೇಕು. ದೇವ್ರು ಮಾಡಿಸ್ದ ಅಂತ. ಯಾರು ಚೆನ್ನಾಗಿ ಹಾಡು ಹೇಳಿದ್ವಿ, ಜನ ಎಲ್ಲ ಚಪ್ಪಾಳೆ ತಟ್ಟಿದ್ರು, ಹಾರ ಹಾಕಿದ್ರು, ಎಲ್ಲ ಮಾಡಿದ್ರು, ಎಲ್ಲ ಹೊಗಳಿದ್ರು. ಆವಾಗ ನಮ್ಗೆ ಅಹಂಕಾರ ಬರೋ ಸಾಧ್ಯತೆ ಇರುತ್ತೆ. ಅವಾಗ ಏನ್ ಮಾಡಬೇಕು? ಇಲ್ಲ, ಭಗವಂತ ನನ್ಗೆ ಒಳ್ಳೆ ಕಂಠ ಕೊಟ್ಟ, ಒಳ್ಳೆ ಬ್ರೈನ್ ಕೊಟ್ಟ, ಹೇಳಿದ್ದೆಲ್ಲ ಜ್ಞಾಪಕ ಕೊಡ್ತಾರ, ಅವ್ನು ನುಡಿಸ್ದ ಅನ್ನೋ ಭಾವ ಬಂತು ಅಂತಂದ್ರೆ ಅದಕ್ಕೆ ಸನ್ಯಾಸ ಅಂತಾರೆ. ಅಂದ್ರೆ ನಾವು ಮಾಡ್ತಕ್ಕಂಥ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡೋದು. ಅಂದ್ರೆ ಮೈ ನನ್ನಲ್ಲಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ, ಈ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಅರ್ಪಣೆ ಮಾಡಿದ್ರೆ ಆಗೇನತ್ತೆ? ನಿರಾಶಿ ನಿರ್ಮಮೋ ಭೂತ್ವಾ. ಅಷ್ಟೇ ಅಲ್ಲ, ನಿರಾಶಿ ಅಂದ್ರೆ ನಿರಾಶೆ ಅಲ್ಲ, ಫಲದ ಮೇಲೆ ಆಸೆ ಇಟ್ಕೊಳ್ಬೇಡ. ಇಷ್ಟು ಮಾಡಿದೆ, ಎಷ್ಟು ಬಂತು ಅಷ್ಟು ಬಂತು ಅಂದ್ರೆ ವ್ಯಾವಹಾರಿಕ ಬುದ್ಧಿ ಇಟ್ಕೊಳಕ್ ಹೋಗ್ಬೇಡ. ಕೃಷ್ಣಾರ್ಪಣ ಭಾವ ಇಟ್ಕೊ. ನಿರಾಶಿ ನಿರ್ಮಮಃ ಭೂತ್ವಾ. ನಿರ್ಮಮ, ನಾನು ಅಂತಂದ್ಮೇಲೆ ಏನ ಮಾಡುದು? ಬೇಡ ಅಂದ್ರೆ ನಂದು ಅಂತ ಬಂದ್ಬಿಡ್ತದೆ. ಎರಡು ಒಂದಕ್ಕೊಂದು ಗಂಟ ಬಂದ್ರು. ನಾನು ನಂದು, ನಾನು ನಂದು. ನಾನು ಅಂತ ಅನ್ಕೋಬೇಕಾದ್ರೆ ನಮ್ಗೆ ದೇಹಾತ್ಮ ಬುದ್ಧಿ, ದೇಹಾನೇ ನಾನು ಅಂತ ಭಾವ ಇದೆ ಅಲ್ವಾ? ನಾನು ಯಾರು? ನಾನು ದೇಹ ಅಷ್ಟೆ. ಒಳ ಚಿಂತನೆ ಮಾಡ್ಕೊಂಡು ಇಂಟ್ರಾವರ್ಟ್ ಆಗಿ ಯೋಚನೆ ಮಾಡಲ್ಲ. ನಾನು ಅಂತಂದ್ರೆ ನನ್ನ ದೇಹ ಅಂತ ಅಷ್ಟೇ ಅನ್ಕೊಂಡಿರ್ತೀನಿ. ಇದಕ್ಕೆ ದೇಹಾತ್ಮ ಬುದ್ಧಿ ಅಂತಾರೆ. ದೇಹನೇ ಆತ್ಮ ಅಂತ ಇಲ್ಲ. ಹೀಗೆ ಯಾರಿರ್ತಾರೆ ನಾನು ಅಂತ, ಅವ್ರಿಗೆ ಸಹಜವಾಗಿ ಈಗೋ ಇದ್ದೇ ಇರುತ್ತೆ. ಅದಕ್ಕೆ ಅಹಂಕಾರ ಅಂತ. ಅಹಂಕಾರ ಇರೋದಕ್ಕೆ ಕ್ಲಾಶಸ್ ಆಗುವಂತ, ಈಗೋ ಕ್ಲಾಶ್ ಅಂತಾರಲ್ವಾ. ಮನೇಲಿ ಜಗಳ ಆಗುವಂತು, ಗಂಡ ಹೆಂಡತಿ ಜಗಳ, ಮಕ್ಕಳ ಜೊತೆ ಜಗಳ. ಯಾಕಂದ್ರೆ ಅವ್ರಿಗೆ ನನ್ ಈಗೋ ಹರ್ಟ್ ಆಗ್ಬಾರ್ದು. ಇದೆಲ್ಲ ಮಾತಾಡ್ತಾರೆ ಈಗಿನ ಕಾಲದಲ್ಲಿ. ಒಂದಿಷ್ಟು ಕಲ್ತ್ಬಿಟ್ಟಿರ್ತಾರೆ, ಮಾತಾಡ್ತಾರೆ. ಯಾಕ ಈಗೋ ಇರ್ಬೇಕು? ಶಾಂತವಾಗಿ ಯಾಕಿರ್ಬಾರ್ದು? ಅದಕ್ಕೋಸ್ಕರ ಏನಾಗ್ಬೇಕು ಅಂತಂದ್ರೆ ಮೊದಲನೇದಾಗಿ ಫಲದ ಆಸೆ ಇಟ್ಕೊಳ್ದೇ ಇರ್ಬೇಕು. ನಿರಾಶಿ. ನಿರ್ಮಮ ಅಂದ್ರೆ ನಂದು ಅಂತ ಇಟ್ಕೊಳ್ಬಾರ್ದು. ತತ್ವ ಎಲ್ರಿಗೂ ಗೊತ್ತಿದೆ. ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದ್ರು ಕೂಡ ನಾವು ಅದನ್ನು ತಗೊಂಡು ಹೋಗಲ್ಲ. ಇಲ್ಲಿನ ಕರೆನ್ಸಿ ಆ ದೇವಲೋಕದಲ್ಲಿ ನಡೆಯೋದಿಲ್ಲ. ಹತ್ರ ಅಹಂಕಾರ ಇಟ್ಕೊಳ್ಬಾರ್ದು ಅಂತ. ನಿರಾಶಿ ನಿರ್ಮಮ ಭೂತ್ವ ಅಂದ್ರೆ ಆಗಿ ವಿಗತ ಜ್ವರ ಯುದ್ಧಸ್ವ. ವಿಗತ ಜ್ವರ ಅಂತಂದ್ರೆ ಟೆನ್ಷನ್, ಆತಂಕ. ಅದಕ್ಕೆ ಜ್ವರ ಬರೋದು, ಅದಕ್ಕೆ ಆತಂಕದಿಂದ. ಅದ್ರ ಗತ ಅಂದ್ರೆ ಹೋಗುದು. ವಿಗತ ಪೂರ್ತಿ ಬಿಟ್ಬಿಟ್ಟು ಯುದ್ಧಸ್ವ, ಯುದ್ಧ ಮಾಡಪ್ಪ. ಯಾಕೆ ಯೋಚನೆ ಮಾಡ್ತೀಯ ನೀನು? ನಿಂದು ನಿಷ್ಕಾಮ ಕರ್ಮ ಹಿಂಗೆ ಮಾಡ್ತಾ ಇರೋದು ಕರ್ಮ ಯುದ್ಧ. ನೀನೊಬ್ಬ ಕ್ಷತ್ರಿಯ, ನೀನು ಯುದ್ಧ ಮಾಡ್ಲೇಬೇಕು, ನಿನ್ ಧರ್ಮ ಅದು. ಅದಕ್ಕೋಸ್ಕರ ನೀನು ಯುದ್ಧ ಮಾಡು ಅಂತ ಹೇಳ್ತೇನೆ. ಸೊ ನಮ್ಗೆ ಹೆಂಗೆ ಇದೆ, ನಮ್ಮ ಅಪ್ಲಿಕೇಶನ್ ಹೇಗೆ ಅಂತಂದ್ರೆ, ಇಲ್ಲಿ ಹುಟ್ಟು ಬಂದಿದ್ದೇವೆ, ಯಾರನ್ನ ಕೇಳ್ಕೊಂಡು ಹುಟ್ಟಿದ್ವಿ, ನಮ್ಗೆ ಇಷ್ಟ ಬಂದಂಗೆ ಆರಿಸ್ಕೊಂಡ್ ಬಂದ್ವಾ? ಒಂದೂ ಇಲ್ಲ. ನಮ್ ಜನನ ಹೆಂಗಾಯ್ತು, ಇಟ್ ಇಸ್ ಟೋಟಲಿ ಸೀಕ್ರೆಟ್. ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾಕೆ ಇಲ್ಲಿ ಹುಟ್ಟಿದ್ವಿ ಅದು ಗೊತ್ತಿಲ್ಲ. ನಮ್ಗೆಲ್ಲ ತಿಳುವಳಿಕೆ ಬರೋಷ್ಟಕ್ಕೆ 4-5 ವರ್ಷದ ಮೇಲಾಗಿತ್ತು. ಆಮೇಲೆ ನಿಧಾನವಾಗಿ ನಾನು ಬರೋಷ್ಟು ಆಯ್ತು. ಹತ್ತಿರ ಒಂದಿಷ್ಟು ವರ್ಷಗಳು ನಡೆಯುತ್ತೆ. ಅಂದ್ರೆ ಹುಟ್ಟತ್ತೆ, ಬೆಳೆಯತ್ತೆ, ಸ್ವಲ್ಪ ಕಾಲ ಇರುತ್ತೆ,
ಆಮೇಲೆ ನಿಧಾನವಾಗಿ ಕ್ಷೀಣಿಸಕ್ಕೆ ಶುರು ಆಗುತ್ತೆ. ಇದೆಲ್ಲ ಗೊತ್ತು ನಮ್ಗೆ ವಿಷಯ. ಅದರಿಂದ ಇದು ಕೋಟಿ ಕೋಟಿ ವರ್ಷಗಳಲ್ಲಿ ನಮ್ಮ 100 ವರ್ಷ ನಾವು ಇರತಕ್ಕಂಥದ್ದು ಲೆಕ್ಕನೇ ಇಲ್ಲ. ಏನು ಟೆನ್ಷನ್ ಮಾಡ್ಕೊಳ್ಬಾರ್ದು. ಜೀವನದಲ್ಲಿ ಸದಾ ಕಾಲ ಸನ್ಮುಖಿಯಾಗಿ ಸಂತೋಷವಾಗಿರೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಪಾಸ್ಟ್ ವಿಲ್ ನೆವರ್ ಕಮ್, ಫ್ಯೂಚರ್ ವಿ ಡೋಂಟ್ ನೋ. ಹಳೇದು ಏನು ಬರಲ್ಲ, ವಾಪಸ್ ಬರಲ್ಲ. ಮತ್ತೆ ಫ್ಯೂಚರ್ ಕೂಡ ಗೊತ್ತಿಲ್ಲ. ಇವಾಗ ನೀವು ಜೂನ್ ನಡೀತಿದೆ, ಜುಲೈ ತಿಂಗಳು 4ನೇ ತಾರೀಕು ಏನ್ ಮಾಡ್ತಿದ್ದೀರಾ ಅಂತ ಯಾರ ಕೇಳಿ ಹೇಳಕ್ಕಾಗಲ್ಲ, ಗೊತ್ತಿಲ್ಲ ಅಂತೀವಿ. ಬಿಕಾಸ್ ವಿ ಡೋಂಟ್ ನೋ ಅಬೌಟ್ ದಿ ಫ್ಯೂಚರ್. ಪ್ರೆಸೆಂಟ್ ನಲ್ಲಿ ಇರ್ಬೇಕು. ಬಿ ಹ್ಯಾಪಿ ಎವ್ರಿ ಡೇ. ಬೆಳಗಿನ ಸಾಯಂಕಾಲ ತನಕ ನಗ್ತಾ ಮಾಡ್ತಾ ಖುಷಿಯಾಗಿ ಉತ್ಸಾಹದಲ್ಲಿ ಇರ್ಬೇಕು. ಹಾಗೆ ವಿಗತ ಜ್ವರ ಯುದ್ಧಸ್ವ, ಯುದ್ಧ ಮಾಡಪ್ಪ ಅರ್ಜುನ ಅಂತ ಹೇಳ್ತಾರೆ. ಶ್ಲೋಕವತಿ ನೋಡ್ಕೊಳ್ಳಿ. ನೋಡಿ, ಈ ಒಂದೊಂದು ಶ್ಲೋಕಗಳು ಕೂಡ ನಾವು ಕಾಂಟೆಂಪ್ಲೇಟ್ ಮಾಡಬೇಕು. ಇದು ಒಂದು ಶ್ಲೋಕ ಹೇಳ್ತೀವಿ, ಯೋಚನೆ ಮಾಡ್ತಾ ಕೂತ್ಕೋಬೇಕು. ಓ, ಇದ್ರ ಅರ್ಥ ಇದಾ? ಅವಾಗೇನಾಗುತ್ತೆ, ಇನ್ನಷ್ಟು ಆಳಕ್ಕೆ ಅರ್ಥವಾಗುತ್ತೆ. ನಮ್ಮ ಸ್ವಭಾವ, ನಮ್ಮ ನಡವಳಿಕೆ, ನಮ್ಮ ಲಿವಿಂಗ್ ಸ್ಟೈಲೇ ವ್ಯತ್ಯಾಸ ಆಗೋದು. ಶ್ಲೋಕ ಓದ್ತೀನಿ ನೋಡ್ಕೊಳ್ಳಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮ ಚೇತಸಾ ನಿರಾಶೀರ್ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರ. 31ನೇ ಶ್ಲೋಕ. ಹೀಗೆ ಮಾಡಿದ್ರೆ ಏನು ಲಾಭ ಅಂತಂದ್ರೆ, ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಯೇ ಅಂದ್ರೆ ಯಹ, ಯೇ ಅಂದ್ರೆ ಯಹ ಅಂದ್ರೆ ಯಾರು, ಯೇ ಅಂದ್ರೆ ಯಾರ್ಯಾರು ಅಂತ ಬಹುವಚನ. ಮೇ ಮತಂ ಇದಂ, ಮೇ ಇದಂ ಮತಂ, ನನ್ನ ಈ ಮತವನ್ನು, ಮತ ಅಂದ್ರೇನು, ಅಭಿಪ್ರಾಯ, ನನ್ನ ವಿಚಾರ, ಇದನ್ನು ಮಾನವಾಹ, ಯೇ ಮಾನವಾಹ ಅಂತ ಅನ್ವಯ ಅರ್ಥ. ಯೇ ಮಾನವಾಹ, ಯಾವ ಮನುಷ್ಯರು, ಇದಂ ಮೇ ಮತಂ, ಈ ನನ್ನ ಮತವನ್ನು, ಈ ನನ್ನ ವಿಚಾರವನ್ನು, ನಿತ್ಯಂ ಅನುತಿಷ್ಠಂತಿ, ನಿತ್ಯ ಅಂದ್ರೆ ಯಾವಾಗಲೂ ಕೂಡ, ಅನುತಿಷ್ಠಂತಿ ಇದನ್ನ ಆಚರಣೆ ಮಾಡ್ತಾ ಇರ್ತಾರೋ, ತಿಷ್ಠಂತಿನ ನಿಲ್ಲುವುದು ಅಂತ, ಅದೇ ಮಾಡ್ತಾ ಇರೋದು ಅಂತ ಅರ್ಥ ಇಲ್ಲ. ಅನುತಿಷ್ಠಂತಿ ಇದನ್ನ ಯಾರು ಆಚರಣೆ ಮಾಡ್ತಿರ್ತಾರೋ ಅಂತ ಅವರು ಜೊತೆಗೆ ಅವ್ರು ಹೇಗಿರ್ಬೇಕು, ಶ್ರದ್ಧಾವಂತಹ, ಶ್ರದ್ಧೆಯಿಂದ ಮಾಡಬೇಕು. ಯಾರನ್ನೋ ಮೆಚ್ಚಕ್ಕೋಸ್ಕರ ಮಾಡ್ತಾ ಇದೀನಿ ಅಂತಿಲ್ಲ, ನನಗೆ ಸಂತೋಷ ಆಗುತ್ತೆ ನಾನು ಮಾಡ್ತೀನಿ. ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆ ಏನು ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧಾವಂತ. ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟು, ಅನುಸೂಯಂತಹ. ಅನಸೂಯ ಅಂದ್ರೇನು, ಅನಸೂಯಂತಹ ಆಗ್ಬೇಕು ಅಂತ ಅಂದ್ರೆ, ಅಸೂಯೆ ಅಂದ್ರೆ ಗೊತ್ತು ನಮ್ಗೆ, ಹೊಟ್ಟೆ ಉರಿ. ಹೊಟ್ಟೆ ಉರಿ ಅಂದ್ರೇನು, ಪಕ್ಕದ ನನ್ನ ಹತ್ರ 20 ಸೀರೆ ಇದೆ, ನನ್ನ ಹತ್ರ ಬರೀ 10 ಸೀರೆ ಇದೆ ಏನಾದ್ರು ಆ ಸ್ವಭಾವ. ಅಥವಾ ಅವ್ರ ಹತ್ರ ನೋಡಿ 2 ಫ್ಲಾಟ್ ಇದೆ ರೀ, ನನ್ನ ಹತ್ರ ಒಂದೇ ಫ್ಲಾಟ್ ಇದೆ. ಅವ್ರ ಹತ್ರ ನೋಡಿ ಇಂಥ 2 ಕಾರ್ ಇದೆ, ನನ್ನ ಹತ್ರ ಕಾರೇ ಇಲ್ಲ. ಹೊಟ್ಟೆ ಉರಿ ಪಟ್ಕೊಳ್ಳೋದು. ಅದು ಚುರಾತು ಹೊರಗಡೆಗೆ. ಈ ಮೊಮೆಂಟ್ ಆತರ ಯೋಚನೆಗಳು ಬಂದಾಗ ಕಂಪೇರೇ ಮಾಡ್ಕೋಬಾರ್ದು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅವ್ರವ್ರ ಕರ್ಮಗಳನ್ನ ತಗೊಂಡು ಅನುಭವಿಸಕ್ ಬಂದಿರೋದಿಲ್ಲ. ಯಾರು ಗೊತ್ತು ನಾವು ಏನೇನು ಪಾಪ ಮಾಡಿದ್ದು ಪುಣ್ಯ ಮಾಡಿದ್ದು ಅಂತ, ಅದನ್ನ ಅನುಭವಿಸ್ತಾ ಇರ್ತೀವಿ. ಅವ್ರದ್ದು ಅನುಭವಿಸ್ತಿರ್ತಾರೆ. ಅದ್ಯಾಕೆ ಕಂಪೇರ್ ಮಾಡ್ಕೊಳ್ಳೋದು? ಹತ್ರ ಕಂಪೇರ್ ಮಾಡ್ಕೊಂಡು ಒದ್ದಾಡೋಂಥದ್ದು. ಅವ್ರು ನೋಡಿ ಸ್ವಂತ ಮನೆ ಆಗ್ಬಿಡ್ತು, ನಮ್ಗೆ ಸ್ವಂತ ಮನೆನೇ ಇಲ್ಲ, ಬರೀ ಬಾಡಿಗೆ ಮನೆ ಇದ್ದೀವಿ ನಾವು. ಅವ್ರ ಮಗನ್ ನೋಡ್ರಿ ಅಮೆರಿಕ ಕೆಲಸ ಸಿಕ್ತು, ತಿಂಗಳು 5 ಲಕ್ಷ ಸಂಬಳ. ನನ್ನ ಮಗನ್ ನೋಡಿ ಬರೀ ಇಲ್ಲಿ 30,000 ರೂಪಾಯಿ ಸಂಬಳ ಬರುತ್ತೆ. ಈ ಥರದ್ದೆಲ್ಲ ಯೋಚನೆ ಮಾಡ್ತಾರೆ, ತಲೆ ಕೆಡ್ಸ್ಕೊಳ್ತಾ ಹೋಗ್ತದೆ. ಏನು ಮಾಡಬಾರ್ದು. ಪ್ರತಿಯೊಬ್ರು ಕೂಡ ಅವ್ರವ್ರ ಕರ್ಮವನ್ನು ಅವ್ರು ಅನುಭವಿಸ್ತಾರೆ. ನಿಮ್ ಕರ್ಮ ನೀವು ಅನುಭವಿಸಿ, ಶಾಂತವಾಗಿದೆ. ಆತರ ಇದ್ರೆ ಅನಸೂಯಂತ ಅಂತ, ಇಲ್ದರೆ ಅಸೂಯಂತ ಅಂತ. ಅನಸೂಯಂತ್ರ ಆಗ್ಬೇಕು, ಶ್ರದ್ಧಾ ಇರ್ಬೇಕು, ಅನಸೂಯಂತ ಆಗ್ಬೇಕು. ಆದ್ರೆ ಆವಾಗ ಏನಾಗ್ತದೆ, ತೇ ಅಪಿ ಕರ್ಮಭಿ ಮುಚ್ಚಂತೆ, ಅಂತವ್ರು ಕೂಡ ಕರ್ಮಗಳಿಂದ ಮುಕ್ತರಾಗುತ್ತಾರೆ. ಅಂತಂದ್ರೆ ಪಾಪ ಕರ್ಮಗಳಿಂದ ಮುಕ್ತರಾಗುತ್ತಾರೆ. ಸಿಕ್ಕಾಪಟ್ಟೆ 1000 ವರ್ಷದಿಂದ ಪಾಪ ಪುಣ್ಯ ಎರಡೂ ಮಾಡಿಟ್ಟಿರ್ತೀವಿ. ಪುಣ್ಯಕ್ಕಿಂತ ಪಾಪವೇ ಜಾಸ್ತಿ, 1000 ಮೂಟೆ ಇರುತ್ತೆ. ಅದಕ್ಕೆಲ್ಲ ಸಂಚಿತ ಕರ್ಮ ಅಂತ ಕರೀತಾರೆ. ಇಲ್ಲಿಗೆ ತಗೊಂಬಂದಿದೀವಿ, ಒಂದು 50 ಮೂಟೆ ಪುಣ್ಯ, 50 ಮೂಟೆ ಪಾಪ ಈಕ್ವಲ್ ಆಗಿ ತರಬೇಕು ಅಂತ ಎರಡೂ ಅನುಭವಿಸ್ತಾ ಹೋಗ್ತಾರೆ. ಇದು ಮತ್ತೆ ಹಂಗಾರೆ ಮುಗಿಯೋದಂಗಿದು ಅಂತ ನೀವು ಹೇಳಿದ್ರಿ. 1000 ಮೂಟೆ ಅಂತ ಮುಗಿಯೋದು ತಂದಿರ್ತಿ, ಬರೀ 100 ಮೂಟೆ, ಇನ್ನು 900 ಮೂಟೆ ಗತಿ ಏನು? ಜೊತೆಗೆ ಈ ಜನ್ಮದಲ್ಲಿ ಮಾಡಿದಂತ ಪುಣ್ಯಗಳ ಸಂಗ್ರಹ ಆಗ್ತಲ್ಲ, ಅದಕ್ಕೇನ್ ಮಾಡೋದು ಪಾಪಗಳು? ಅದಕ್ಕೆ ಅದೆಲ್ಲೂ ಕೂಡ ಹೊರಟೋಗುತ್ತೆ ಈ ಸ್ವಭಾವ ಬೆಳೆಸ್ಕೊಂಡು. ಯಾಕೆಂದ್ರೆ
ಪ್ರಾರಬ್ಧ ಕರ್ಮ ಮಾತ್ರ ಅನುಭವಿಸ್ಬೇಕು ಅಂತ ತಂದಿದೀವಿ. ಸಂಚಿತ ಕರ್ಮ ಆಗಾಮಿ ಕರ್ಮ ಅಂತ ಏನಿದೆ ಅದು ಭಗವಂತನ ಭಕ್ತರಾದಂಥವ್ರಿಗೆ ಆರಾಮಾಗಿ ಹೊರಟೋಗ್ಬಿಡ್ತದೆ, ಇರೋದೇ ಇಲ್ಲ. ಅವಾಗ ನಾವು ಬಹಳ ಬೇಗನೆ ನಾವು ಒಳ್ಳೆಯ ಲೋಕ, ಒಳ್ಳೆ ಜನಗಳ ಸಹವಾಸ ಮತ್ತೊಮ್ಮೆ ಹುಟ್ಟು ಬರ್ತೀವಿ ಅಂತ. ಶ್ಲೋಕ ಓದ್ತೀನಿ ನೋಡ್ಕೊಳ್ಳಿ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನುಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಏಕಾಗ್ರತೆಯಿಂದ ಕೇಳಿ. ಟಿವಿ ಹಾಕೊಂಡಿರೋದು ಅಥವಾ ಅಡುಗೆ ಕೆಲಸಗಳು ಮಾಡ್ತಾ ಮಧ್ಯ ಸುಮ್ಮನೆ ಜೋರಾಗಿ ಹಾಕೊಂಡು ಎಲ್ರು ಕೇಳೋಂಥದ್ದು ಮಾಡಿದ್ರೆ ಈ ವಿಚಾರಗಳು ತಲೆಗೋಗಲ್ಲ. ಕೇಳಿದ್ರೆ ಪುಣ್ಯ ಬರ್ತಪ್ಪ ಅನ್ಕೊಂಡು ಕೇಳ್ತಾ ಹೋದ್ರು ಕೂಡ ಲಾಭ ಆಗುತ್ತೆ. ಬಹಳ ಶ್ರದ್ಧೆಯಿಂದ ಕೈನಲ್ಲಿ ಪುಸ್ತಕ ಆಡ್ಕೊಂಡು ಕೂತ್ಕೋಬೇಕು, ಪುಸ್ತಕ ನೋಡ್ಕೋತಿರ್ಬೇಕು. ಮತ್ತೆ ಸ್ವಲ್ಪ ಡಿಸ್ಟರ್ಬ್ ಆಗಿರೋ ಜಾಗದಲ್ಲಿ ಕೂತ್ಕೊಂಡು ಏಕಾಗ್ರಚಿತ್ತಿನಿಂದ ಕೇಳಬೇಕು. ಕೇಳಿದ್ದರನ್ನ ವಿತಿನ್ 24 hours ಮತ್ತೊಮ್ಮೆ ಮನನ ಮಾಡಬೇಕು, ಮತ್ತೆ ಹೇಳಬೇಕು. ಆಗ ನಮ್ಗೆ ಅದು ಒಳಗಡೆ ಇಳಿಯತ್ತೆ. 37ನೇ ಶ್ಲೋಕ. ಏತ್ವೇದದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಏತು ತೂ ಅಂದ್ರೆ ಆದರೆ, ಏ ಯಾವ ಮನುಷ್ಯರು, ಅವರು ಹೇಳಿದ್ರ ಯಹ ಅಂದ್ರೆ ಯಾರು, ಏ ಅಂದ್ರೆ ಬಹುವಚನ, ಯಾವ ಮನುಷ್ಯರು ಅಭ್ಯಸೂಯಂತಹ. ಆಗ್ಲೇ ಹೇಳಿದೆ ಅಸೂಯೆ ಅನಸೂಯೆ ಅಲ್ವಾ, ಇದು ಅಭ್ಯಸೂಯೆ ಅಂತಂದ್ರೆ ಎಲ್ಲರೂ ದೋಷ ಕಾಣತಕ್ಕಂಥ ಸ್ವಭಾವ. ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ಚಿಕ್ಕ ವಯಸ್ಸಿಂದ. ಏನ್ ನೋಡ್ರು ಕಾಮೆಂಟ್ ಮಾಡೋದು, ಇದು ಇದ್ರ ಬಗ್ಗೆ ಹೀಗಿರ್ಬಾರ್ದಾಯ್ತಾ, ಹೀಗಿರ್ಬಾರ್ದಾಯ್ತಾ. ಏನೋ ಅಡುಗೆ ಮಾಡಿರ್ತಾರೆ, ಈಗ ಉಪ್ಪು ಸಾಲದು, ಹುಳಿ ಸಾಲದು, ಇನ್ ಸ್ವಲ್ಪ ಇನ್ನೊಂದು 2 ಕಾಳು ಉಪ್ಪಾಕಿ ಚೆನ್ನಾಗಿರ್ತಿತ್ತು ಅನ್ನೋದು. ಅಲ್ಲಿಂದ ಸ್ಟಾರ್ಟ್ ಆಗಿ ಪ್ರತಿಯೊಂದು ಬಗ್ಗೆ ಟೀಕೆ ಮಾಡಿ. ಯಾವ್ದೋ ಹುಡುಗ ಹುಡುಗಿ ಮದುವೆ ಆಗ್ತೀರ, ಹುಡುಗ ಹುಡುಗಿ ಮದುವೆ ಆದ್ರೆ ಆ ಹುಡುಗಂಗೆ ಇಷ್ಟ ಆಗಿರುತ್ತೆ, ಅದಕ್ಕೆ ಅವ್ರ ಮದುವೆ ಆಡ್ಕೋತಾನೆ. ನಮ್ದೇನ್ ರೋಲ್ ಅಲ್ಲಿ ಅಲ್ಲಿ ಇವ್ರು ಮಾತಾಡ್ಕೊಳ್ಳೋದು, ಹುಡುಗಿ ಸುಮಾರಾಗಿದ್ದಾಳಲ್ವಾ, ಏನ್ ಚೆನ್ನಾಗಿಲ್ಲ, ಯಾಕೆ ಮಾಡ್ಕೊಡೋನು ಅವನು. ಕಾಮೆಂಟ್ ಮಾಡ್ತಾ ಇರೋರು ಯಾರ್ದೋ ದೋಷಗಳನ್ನ ತಗೊಂಡು ಆಡ್ಕೋತಾರೆ. ಮತ್ತೆ ಅದ್ರಿಂದ ಅದೇ ತರ ಮಾಡ್ತಾ ಕೊನೆಗೆ ಎಲ್ಲಿ ತನಕ ಹೊರಟ್ಬಿಡ್ತಾರೆ ಅಂತಂದ್ರೆ ದೇವ್ರನ್ನೂ ಟೀಕೆ ಮಾಡ್ತಾರೆ. ದೇವ್ರು ಯಾಕೆ ಹಿಂಗ್ ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ದೇವ್ರಿಗೆ ಅಷ್ಟು ಬುದ್ಧಿ ಬೇಡವೆ. ದೇವ್ರನ್ನು ಕಾಮೆಂಟ್ ಮಾಡೋದು, ಈ ತರ ಎಲ್ಲ ಮಾಡೋದಕ್ಕೆ ಅಭ್ಯಸೂಯಂತಹ ಅಂತ ಕರೀತಾರೆ. ಅಸೂಯ ಅಭ್ಯಸೂಯಂತಹ. ಮತ್ತು ಈ ತರ ಸ್ವಭಾವದವರು ಇಡೀ ಜಗತ್ತಿನ ಪ್ರಕೃತಿಯನ್ನು ಟೀಕೆ ಮಾಡೋರು ಇದ್ದಾರೆ, ಸರಿ ಇಲ್ಲ ಅಂತ. ವ್ಯಕ್ತಿಗಳನ್ನ ಟೀಕೆ ಮಾಡ್ತಾರೆ, ಬಂಧುಗಳನ್ನ, ಸ್ನೇಹಿತರನ್ನ, ಎಲ್ಲರ ಬಗ್ಗೆನೂ ಟೀಕೆ ಮಾಡ್ತಾರೆ, ದೇವ್ರನ್ನು ಟೀಕೆ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಎಲ್ಲಾ ಸರಿ, ಇದ್ ಮಾತ್ರ ತಪ್ಪಿದೆ ಅಂತ ಹೇಳ್ತಾರೆ. ಏನೋ ಇವ್ ತಿಳ್ಕೊಂಡಂಗೆ. ರಾಮಾಯಣದಲ್ಲಿ ಎಲ್ಲಾ ಸರಿನೇ, ಅರೆ ಸೀತೆಗೆ ಹಿಂಗ ಆಗ್ಬಾರ್ದಾಯ್ತು, ರಾಮ ತಪ್ಪು ಮಾಡ್ಬಿಟ್ಟ ಅಂತ ದೊಡ್ಡ ಪುಸ್ತಕ ಬರ್ದಿದ್ದಾರೆ. ಅಂದ್ರೆ ಇದಕ್ಕೆ ಹೇಳುದು ಅಭ್ಯಸೂಯ, ಸರಿಯಾಗಿ ತಿಳ್ಕೊಳ್ದೆ ಮಾಡ್ತಕ್ಕಂಥ. ನಾ ಅನುತಿಷ್ಠಂತಿ ಮೇ ಮತಂ, ಮೇ ಮತಂ ನನ್ನ ಮತವನ್ನ, ನನ್ನ ವಿಚಾರವನ್ನ, ನಾ ಅನುತಿಷ್ಠಂತಿ. ಅನು ಅಂದ್ರೆ ಅನುಸರಿಸಿಕೊಂಡು ಅಂತ. ಅನು ಅನೇಕ ಕಡೆ ಬರುತ್ತೆ. ಅನು ಅಂದ್ರೆ ಪದೇ ಪದೇ. ಅನುತಿಷ್ಠಂತಿ ಮತ್ತೆ ಅದನ್ನ ಆಚರಣೆಗೆ ಯಾರು ಮಾಡುವುದಿಲ್ಲವೋ ನಾ ಅನುತಿಷ್ಠಂತಿ ಅಂತ. ಅವ್ರ ಕಥೆ ಏನು ಅಂತಂದ್ರೆ, ಸರ್ವಜ್ಞಾನ ವಿಮೂಢಾನ್. ಅವರು ಎಲ್ಲಾ ಜ್ಞಾನಗಳಿಗೂ ಅವ್ರಿಗೆ ಯಾವ್ದು ತಲೆಗೆ ಹೋಗಲ್ಲ. ಸರ್ವಜ್ಞಾನ ವಿಮೂಢ, ಸಮಸ್ತ ಜ್ಞಾನವು ಅವ್ರಿಗೆ ವಿಮೂಢ ಅಂತಂದ್ರೆ ಅವ್ರಿಗೆ ಪೆದ್ರು, ಅರ್ಥನೇ ಆಗೋದಿಲ್ಲ ಅಂತವ್ರು ತಾನ್ ಅಂತವ್ರನ್ನ ನಷ್ಟಾನ ಚೇತಸಃ. ಅವರು ಅವ್ರಿಗೆ ತಿಳುವಳಿಕೆ ಇರ್ತಕ್ಕಂಥ ನಷ್ಟ ಆಗಿದೆ ತಿಳ್ಕೋ. ಅವ್ರು ಹಾಗೆ ಇರ್ತಾರ, ಅನುಭವಿಸ್ಕೊಂಡು ಒದ್ದಾಡ್ಕೊಂಡು ಇರ್ತಾರ. ಆಯ್ತಲ್ವಾ? ಒಂದು ನಿಮಿಷ. ಈ ತ್ವೇದದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಆಮೇಲೆ
ಈಗ ಇನ್ನೊಂದು ಶ್ಲೋಕ ಹೇಳ್ತೇನೆ. ಶ್ಲೋಕಕ್ಕೆ ವಿವರಣೆಯನ್ನ ಸ್ವಲ್ಪ ವಿಸ್ತಾರವಾಗಿರೋದ್ರಿಂದ ನಾಳೆ ಕೊಡಬೇಕು. ಇನ್ನೊಂದು ವಿಚಾರ ಹೇಳ್ಬೇಕು, ಅದು ಹೇಳ್ತೀನಿ, ಒಂದ್ ನಿಮಿಷ. ಈಗ 33ನೇ ಶ್ಲೋಕ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಂ ಕಿಂ ಕರಿಷ್ಯತಿ. 33ನೇ ಶ್ಲೋಕ ಸ್ವಲ್ಪ ವಿಸ್ತಾರವಾಗಿ ಇದಕ್ಕೆ ಅರ್ಥ ಹೇಳಬೇಕು. ಆ ದೃಷ್ಟಿಯಿಂದ ಇದಕ್ಕೆ ನಾಳೆ ದಿವಸ ಹೇಳ್ತೇನೆ. ಇವತ್ತು ಶ್ಲೋಕ ಮಾತ್ರ. ಈಗ ಒಂದು ಕೆಲಸ ಮಾಡಿ, ನಿನ್ನೆ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅದು, ಅದಕ್ಕೆ ಉತ್ತರವನ್ನ ಹೇಳ್ಬೇಕು ಅಂತ. ವರ್ಣಸಂಕರ ಅಂತ ಬಂತು, ಅದು 2ನೇ ಅಧ್ಯಾಯದಲ್ಲಿ ಬಂದಿತ್ತು. ಅರ್ಜುನ ಹೇಳಿದ್ದ ಮೊದಲನೇ ಅಧ್ಯಾಯದಲ್ಲಿ. ತಿರ್ಗಾ ಇಲ್ಲಿ ಸಂಕರಸ್ಯಾಮಿಮ ಅಂತೆಲ್ಲ ಬರುತ್ತೆ. ಸಂಕರ ಅಂತಂದ್ರೆ ವರ್ಣಸಂಕರ ಅಂತಂದ್ರೆ ಏನ್ ಜಾತಿಗಳು ಮಿಕ್ಸ್ ಆಗುವಂತದ್ದ ಏನ್ ಕತೆ ಅಂತೆಲ್ಲ ಪ್ರಶ್ನೆ ಕೇಳಿದ್ರು. ಮೊದಲನೇದಾಗಿ ವರ್ಣ ಅಂತಂದ್ರೆ ಜಾತಿ ಅಲ್ಲ. ಒಂದ್ ಸೆಕೆಂಡ್, ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ, ಸ್ವಲ್ಪ ಒಂದ್ ಸೆಕೆಂಡ್. ಏನಂತಂದ್ರೆ ವರ್ಣ ಅಂದ್ರೆ ಜಾತಿ ಅಲ್ಲ, ಸ್ವಭಾವ ಅಂತ. ಅವರು ಸ್ವಭಾವ ತಕ್ಕ ನೋಡ್ಕೊಳ್ತಾರೆ. ಬ್ರಾಹ್ಮಣ ಇದೆಲ್ಲ ಸ್ವಭಾವಗಳು, ಜಾತಿ ಅಲ್ಲ. ಮುಂದೆ ಯಾವುದೋ ಕಾಲದಲ್ಲಿ ಇದು ಸಮಾಜದಲ್ಲಿ ಅಜ್ಞಾನದಿಂದ ಜಾತಿ ಆಗೋದು. ಏನಂತಂದ್ರೆ ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣನ ಸ್ವಭಾವ ಏನಪ್ಪಾ ಅಂತಂದ್ರೆ ಜ್ಞಾನವೇ ಬೇಕು ಅಂತಿರ್ತಕ್ಕಂಥವ್ರು. ಜ್ಞಾನಕ್ಕೋಸ್ಕರ ಪಾಪ ಸುಧಾರಿಸಿರ್ತಾರೆ, ಸ್ವಭಾವನೆ ಅಂತ. ಅಂತ ಸ್ವಭಾವಕ್ಕೆ ಬ್ರಾಹ್ಮಣ ಸ್ವಭಾವ. ಮತ್ತು ಅವ್ರ ಸ್ವಭಾವ ಅಂತ ಅಧ್ಯಯನ ಮತ್ತು ಅಧ್ಯಾಪನ ಮಾಡ್ತಕ್ಕಂಥ. ತಾವು ಅಧ್ಯಯನ ಮಾಡ್ತಾರೆ, ಆನಂದ ಆಗುತ್ತೆ, 4 ಜನಕ್ಕೆ ಹೇಳ್ತಾರೆ, ಇದು ಅಧ್ಯಾಪನ. ಕ್ಷತ್ರಿಯನ ಸ್ವಭಾವ, ಅವನ ಸ್ವಭಾವ ವರ್ಣ ಅಂದ್ರೆ ಹುಟ್ಟಿಂದ ಬರ್ತಕ್ಕಂಥದ್ದಲ್ಲ, ಸ್ವಭಾವ, ಜೀವ ಸ್ವಭಾವ. ಅವನು ಲೀಡರ್ಶಿಪ್ ತಗೊಳ್ತಾನೆ, ಸಮಾಜ ಕೆಲಸ ಮಾಡಕ್ ಕುಂತಾನೆ, ಅಂತ ಕ್ಷತ್ರಿಯ ಸ್ವಭಾವ. ವೈಶ್ಯ ಸ್ವಭಾವ ಅಂದ್ರೆ ಸ್ವಭಾವದಲ್ಲೇ ಇಂಥದ್ದು ಸಂಪತ್ತನ್ನು ಗಳಿಸ್ಬೇಕು ಅಂತ. ಯಾಕಂದ್ರೆ ಸಂಪತ್ತು ಬಂದ್ರೆ ಒಳ್ಳೆತನ ದೇಶಕ್ಕೆ, ಹಂಗಾಗಿ ವೈಶ್ಯ ಸ್ವಭಾವ. ಇನ್ನು ಶೂದ್ರ ಸ್ವಭಾವ ಅಂತ. ಶೂದ್ರ ಅಂತಂದ್ರೆ ಅದೇನು ಕೆಟ್ಟ ಇದು ಮೈಲಿಗೆ ಇದೆ, ಖಂಡಿತ ಅಲ್ಲ. ಶೂದ್ರ ಅಂತಂದ್ರೆ ಬೇರೆಯವರು ಸೇವೆ ಮಾಡ್ತಕ್ಕಂಥ ಸ್ವಭಾವ. ಈಗ ಬ್ಯಾಂಕ್ ಕೆಲಸ ಮಾಡ್ತಾರೆ, ಬ್ಯಾಂಕ್ ಕೆಲಸ ಮಾಡೋರೆಲ್ಲ ಶೂದ್ರರು ಅಂತಲ್ಲ ನಮ್ಮ ಶಾಸ್ತ್ರ ಪ್ರಕಾರವಾಗಿ. ಅಲ್ಲಿ ಯಾರು ಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಬ್ರಾಹ್ಮಣ. ಹೀಗೆ ವರ್ಣ ಅಂದ್ರೆ. ಮತ್ತೆ ಎಂದೂ ಕೂಡ ಈ ತರ ಈ ವರ್ಣಗಳ ಮಧ್ಯೆ ದ್ವೇಷ ಕೂಡ ಇರಲಿಲ್ಲ. ಇವರು ಈ ಜಾತಿ, ಉಚ್ಚ ಜಾತಿ, ನೀಚ ಜಾತಿ, ಅದೆಲ್ಲ ಇತ್ತೀಚೆಗೆ ಪ್ರಾಯಶಃ ಒಂದು 500 ವರ್ಷ 1000 ವರ್ಷ ಬಂದ್ಬಿಟ್ಟಿರ್ತೀವಿ, ಕೆಟ್ಟ ಸಂಗತಿಗಳು. ಹಿಂದೆ ವೇದವ್ಯಾಸರನ್ನ ತಗೊಳ್ಳಿ ನೀವು. ವೇದವ್ಯಾಸರು ಪರಾಶರರಿಂದ ಸತ್ಯವತಿಗೆ ಹುಟ್ಟಿದಂತ ಒಂದು ಮಗು. ಪರಾಶರರು ಋಷಿಗಳು, ಜ್ಞಾನಿಗಳು, ಅರ್ಥಾತ್ ಬ್ರಾಹ್ಮಣ ಅಂತ ತಿಳ್ಕೊಳ್ಳಿ. ಎಲ್ಲಿ ಋಷಿ ಅಂತಾರೆ ಜ್ಞಾನ ಅಂತ, ಜ್ಞಾನ ಅಂದ್ರೆ ಬ್ರಾಹ್ಮಣ. ಸತ್ಯವತಿ ಅವರು ಬೆಸ್ತರ ಹೆಂಗಸು, ಮೈಯೆಲ್ಲ ಮೀನ್ ವಾಸನೆ 24 ಗಂಟೆ. ಯಾಕಂದ್ರೆ ಮೀನು ಹಿಡಿಯೋ ಕೆಲಸ ಮಾಡ್ತಾ ಇದ್ರು. ಅವ್ರು ಒಂದ್ ದಿವಸ ಬಂದ್ರು, ಅವ್ರ ಜೊತೆಗೆ ಗಾಂಧರ್ವ ವಿವಾಹ ಆಯ್ತು, ಅವ್ರ ಮಗು ಆಯ್ತು. ಮಗು 1 ವರ್ಷ ಆದ್ರೆ ಅವ್ರು ಕರ್ಕೊಂಡೋಗಿ ಸಾಕೊಂಡು, ಆ ಹುಟ್ಟಿದಂತ ಮಗುನೇ ಮುಂದೆ ಕೃಷ್ಣ ದ್ವೈಪಾಯನ ಅಂತ ಹೆಸರಿಟ್ಟು, ಜೊತೆಗೆ ಅವರೇ ವೇದವ್ಯಾಸ ಆದ್ರು. ವೇದಗಳ ವಿಂಗಡಣೆ, ಬ್ರಹ್ಮಸೂತ್ರ ಎಲ್ಲ ಬರೋದು ಯಾರ ಮಗ? ಅವರು ತಾಯಿಯಿಂದ ಲೆಕ್ಕ ಹಾಕೊಂಡ್ರೆ
ಅವರು ಬೆಸ್ತರ ಜಾತಿಗೆ ಸೇರಿದಂತ. ಆದ್ರೆ ಎಲ್ಲ ಬ್ರಾಹ್ಮಣರು ಅವನು ಪೂಜೆ ಮಾಡ್ತಾರೆ. ಇನ್ನು ಶ್ರೀರಾಮ ಯಾವ ಜಾತಿ? ಕ್ಷತ್ರಿಯ ಜಾತಿ. ಕ್ಷತ್ರಿಯ ಜಾತಿ ಶ್ರೀರಾಮನ ಅವರ ಪೂಜೆ ಮಾಡಲ್ವಾ? ಎಲ್ಲ ಬ್ರಾಹ್ಮಣರು ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ. ಇನ್ನು ಕೃಷ್ಣ ಯಾವ ಜಾತಿ? ಗೊಲ್ಲ. ಗೊಲ್ಲ ಅಂತಂದ್ರೆ ಹಸು ನೋಡ್ಕೊಳ್ತಕ್ಕಂಥವ್ರು. ಇವತ್ತಿನ ಲೆಕ್ಕದಲ್ಲಿ ಶೂದ್ರ ಜಾತಿ. ಕೃಷ್ಣ ಪೂಜೆ ಮಾಡ್ತೀವಿ ನಾವು. ಎಷ್ಟು ಅದಾದ ನಂತರ ಮತ್ತೆ ಮಹಾಭಾರತ ಕಾಲದಲ್ಲಿ ಕೂಡ ಕುಂತಿ ಈ ತರ ಪಾಂಡವರೆಲ್ಲ ಕಾಡಿಗೆ ಹೋಗಿದ್ದಾಗ ಎಷ್ಟೊಂದು ವರ್ಷಗಳು ಯಾರ ಮನೇಲಿದ್ದು ಅಂತಂದ್ರೆ ವಿದುರನ ಮನೇಲಿದ್ದು. ವಿದುರ ಯಾರಪ್ಪ ಅಂದ್ರೆ ಅವನು ದಾಸಿ ಪುತ್ರ, ಅವನು ಶೂದ್ರ. ವಿದುರನ ಹೆಂಡತಿ ಕೂಡ ಕುಂತಿಯ ಒಂದ್ ದೃಷ್ಟಿಯಿಂದ ತಂಗಿ. ಹೆಂಗೆ ಅಂತಂದ್ರೆ ಕುಂತಿಯ ತಂದೆ ಶೂರಸೇನ, ಅವ್ರಿಗೊಬ್ಬ ಇಬ್ಬರು ಹೆಂಡ್ತಿರು. ಒಬ್ರು ಹೆಂಡತಿ ಶೂದ್ರಸ್ತಿ ಅಂತ ಆಗಿನ ಕಾಲದಲ್ಲಿ, ಅವ್ರ ಮಗಳು ಅರುಣಿ ಅಂತ ಅವ್ರ ಮನೇಲಿ ಇದ್ದವಳು. ಅಂದ್ರೆ ವರ್ಣ ಅಂತಂದ್ರೆ ಜಾತಿ ಅಲ್ಲ, ಅದು ಸ್ವಭಾವ ಅಂತ ಹೇಳ್ಬೋದು. ಈಗ ಇತ್ತೀಚಿನ ಇನ್ನೊಂದು ಅಂದ್ರೆ ಯುಗ ಧರ್ಮ ಅಂತ ಇರುತ್ತೆ. ಒಂದೊಂದು ಕಾಲದಲ್ಲಿ 100 ವರ್ಷಕ್ಕೆ ಏನೇನೋ ಬದಲಾಯಿಸ್ತಾ ಹೋಗುತ್ತೆ. ಹಳೇ ಕಾಲದಲ್ಲಿ ಇದ್ದಿರ್ಬೇಕು ಅಂತ ಯೋಚನೆ ಮಾಡಿದ್ರೆ ಮೂರ್ಖತನ. ಈ ಕಾಲಕ್ಕೆ ತಕ್ಕಂತೆ ಹೆಂಗಿರ್ಬೇಕು ಹಂಗಿರ್ಬೇಕು. ನಮ್ಮನ್ನು ನಾವು ತಿದ್ದುಕೊಳ್ಬೇಕು. ಜಾತಿ ಪಾತಿ ಅದು ನೋಡ್ಕೊಳಕ್ ಹೋಗ್ಬಾರ್ದು. ಎಲ್ಲ ಕೂಡ ಏನು ಉಪಯೋಗ ಇದೆ ಅಂತ ಸಂಗತಿ. ಒಬ್ಬ ಡಾಕ್ಟರ್ ಇರ್ತಾನಪ್ಪ, ಡಾಕ್ಟರ್ ಮಗ ಅವನು ಔಷಧಿ ಕೊಡಕ್ಕಾಗ್ತ? ಅವನು ಕೊಡೋಂಗಿಲ್ಲ. ಅವನು MBBS ಪಾಸ್ ಮಾಡಿದ್ರೆ ಮಾತ್ರ ಡಾಕ್ಟ್ರು. ಅದರ್ವೈಸ್ ಈಸ್ ನಾಟ್ ಎ ಡಾಕ್ಟರ್. ಇಂಜಿನಿಯರ್ ಮಗ ಇಂಜಿನಿಯರ್ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ಲೆಸ್ ಅವ್ನು ಗಿಟ್ಸ್ ಎ ಕ್ವಾಲಿಫಿಕೇಶನ್. ಯಾರ ಮಗ ಬೇಕಾದ್ರೂ, ಈಗ ಬ್ರಾಹ್ಮಣ ಮಗ ಬ್ರಾಹ್ಮಣ ಬೇಕಾದ್ರೆ ಆಗ್ಬೋದು, ವೈಶ್ಯ ಬೇಕಾದ್ರೆ ಆಗ್ಬೋದು, ಶೂದ್ರ ಬೇಕಾದ್ರೆ ಆಗ್ಬೋದು. ಹೀಗೆ ಇದೊಂದು ಪ್ರಾಕ್ಟಿಕಲ್ ಇವತ್ತಿನ ಪರಿಸ್ಥಿತಿ ಇರುವಂತದ್ದು. ಅದರಿಂದ ಹಂಗಲ್ಲ. ಇಲ್ಲಿ ಸಂಕರ ಅಂತ ಬಂದಿದೆ ಅಂತಂದ್ರೆ ಅಪವ್ಯಾಖ್ಯಾನ ಮಾಡಿ ಯುದ್ಧದ್ದು ಮಿಕ್ಸ್ ಮಾಡ್ಬಿಟ್ಟು ಏನೇನು ಹೇಳ್ತಾರೆ, ಶುದ್ಧ ಜ್ಞಾನ ಇರೋದಿಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೇಳಿದಂತ. ಸೊ ಜಾತಿ ಸಂಬಂಧಪಟ್ಟ ತಿಳ್ಕೊಂಡು ನಾವೆಲ್ಲ ಕೂಡ ಫಸ್ಟ್ ತಿಳ್ಕೊಳ್ಬೇಕು. ದಕ್ಷಿಣದ ತುದಿ ಇರತಕ್ಕಂಥ ಕನ್ಯಾಕುಮಾರಿಯಿಂದ ಮೇಲ್ ಕಾಶ್ಮೀರ ತನಕ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಇಲ್ಲಿ ವಾಸ ಮಾಡ್ತಕ್ಕಂಥೆಲ್ಲ ಭಾರತೀಯರು ತಿಳ್ಕೊಳ್ಬೇಕು. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಜಾತಿಯ ಭಾವನೆಯನ್ನು ತೆಗೆದುಹಾಕಿ ನಾವೆಲ್ಲ ಹಿಂದೂಗಳಾಗ್ಬೇಕು. ಕನಕದಾಸ ಯಾವ ಜಾತಿ? ನಾವೆಲ್ಲ ಅವ್ರ ಹಾಡುಗಳು ಹೇಳೋದಿಲ್ಲ ನಾವು. ವೃದ್ಧಾಸ ಯಾವ ಜಾತಿ? ಅವ್ರ ಅಕ್ಸಾಲಿಗರು ಜಾತಿಯವರು. ಅದ್ರ ಜಾತಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಏನೋ ಮನಸ್ಸಿನ ಚಿಕ್ಕ ವಯಸ್ಸಿನ ಕೂರಿಸ್ಬಿಟ್ಟಿರ್ತಾರೆ. ಹಂಗೆ ಕೂತ್ಕೊಂಡು ನಾವು ಇಷ್ಟೊಂದು ಸಂಕುಚಿತರಾಗಿ ಈ ಸ್ಥಿತಿಗೆ ಬಂದಿರೋಂಥ. ಆ ದೃಷ್ಟಿಯಿಂದ ಯಾವ್ದೋ ಒಂದು ವಿಷಯಕ್ಕೆ ಬಂದಾಗ ಕೇಳಿದ್ದೀನಿ ನನಗೆ. ಇನ್ನೂ ಏನಾದ್ರು ಬೇಕು ಅಂದ್ರೆ ಇನ್ಯಾವ್ದು ಬೇರೆ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ಶ್ಲೋಕ ಇದೆ, 10 ನಿಮಿಷ ಒಂದು ಶ್ಲೋಕ ಮುಗಿಸ್ಬಿಡ್ತೀನಿ. ಹೇಳಿದ್ದು ಆ ಶ್ಲೋಕ ಚೆನ್ನಾಗಿದೆ. ಅದಾದ್ಮೇಲೆ ನಾಳೆ ಈ ಅಧ್ಯಾಯ ಮುಗಿಯುತ್ತೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಂ ಕಿಂ ಕರಿಷ್ಯತಿ. ಹೀಗಂದ್ರೆ ಭೂತಾನಿ ಎರಡು ಸಾಲಿಗೆ, ಅಂದ್ರೆ ಎಲ್ಲಾ ಜೀವರಾಶಿಗಳು ಸ್ವಸ್ಯಾಹ ಪ್ರಕೃತಿ ಚೇಷ್ಟತೆ ಅಂದ್ರೆ ಅವ್ರವ್ರ ಪ್ರಕೃತಿಯ ಸ್ವಭಾವಕ್ಕೆ ತಕ್ಕಂತೆ ನಡ್ಕೊಳ್ತಾರೆ ಅಲ್ವಾ? ಸ್ವಭಾವದಲ್ಲೇ ಒಂದಿಷ್ಟು ನಡ್ಕೊಳ್ಳೋ ರೀತಿ ಇರ್ತಾರೆ, ಆ ಸ್ವಭಾವ. ಹಂಗೆ ಭೂತಾನಿ ಪ್ರಕೃತಿ ಯಾಂತಿ ಅಂದ್ರೆ ಜೀವರಾಶಿಗಳು ಪ್ರಕೃತಿಯಿಂದ ಸ್ವಭಾವ ಬರುತ್ತಂದು. ಆ ಜ್ಞಾನವಾನಪಿ ಜ್ಞಾನೇ ಆಗಿದ್ರು ಕೂಡ ಸ್ವಸ್ಯ ಪ್ರಕೃತಿ ಸುದೃಶ್ಯಂ ಅವನ ಸ್ವಭಾವಕ್ಕೆ ತಕ್ಕ ನಡ್ಕೊತಾನೆ. ಎಲ್ಲಾ ಜ್ಞಾನಿಗಳು ಒಂದೇ ತರ ನಡ್ಕೋತಾರೆ ಅಂತೇನಿಲ್ಲ, ಅವ್ರ ಸ್ವಭಾವಕ್ಕೆ ತಕ್ಕ ನಡ್ಕೋತಾರೆ. ಚೇಷ್ಟತೆ ಅಂದ್ರೆ ಚೇಷ್ಟೆ ಮಾಡ್ತಾರೆ ಅಂತಂದ್ರೆ, ಚೇಷ್ಟೆ ಅಂದ್ರೆ ಕನ್ನಡ ಚೇಷ್ಟೆ ಅಲ್ಲ, ಕ್ರಿಯಾಶೀಲರಾಗಿರ್ತಾರೆ. ನಿಗ್ರಹ ಕಿಂ ಕರಿಷ್ಯತಿ, ಮತ್ತೆ ನಿಗ್ರಹ ಮಾಡೋದಂತಂದ್ರೆ ಅರ್ಥ ಹೇಗೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ಸ್ವಭಾವದಲ್ಲಿ ಏನೋ ಇರುತ್ತೆ, ಸಾತ್ವಿಕ ಪ್ರಚೋದನೆನೋ ತಾಮಸ ಪ್ರಚೋದನೆನೋ ರಾಜಸ ಪ್ರಚೋದನೆ ಆಗುತ್ತೆ, ಆ ಪ್ರಕಾರ ಎಲ್ಲ ಮಾಡುತ್ತೆ. ಮತ್ತೆ ಹೆಂಗಿದು ಅದೇ ನಮ್ಮನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ನಮ್ಮ ಸ್ವಭಾವಪ್ಪ. ಈಗ ನಮ್ಮ ಸ್ವಭಾವನ ಚೆನ್ನಾಗಿ ತಿನ್ಬೇಕು ಅಂತ ಏನೋ ಆಸೆ ಇರುತ್ತೆ, ನಾ ತಿಂದೆ, ಇನ್ನೇನೋ ಮಾಡಕ್ಕೂ ಅಂತ ಆಸೆ ಆಯ್ತು, ಅದನ್ನ ಮಾಡ್ತೀನಿ, ಅದು ನನ್ನ ಸ್ವಭಾವ. ಅದು ಹೆಂಗೆ ಅಂತ ಒಂದು ಪ್ರಶ್ನೆ ಹೇಳುತ್ತೆ. ಅದಕ್ಕೆ ಉತ್ತರ ಕೊಡ್ತಾನೆ ಕೃಷ್ಣ 34ನೇ ಶ್ಲೋಕದಲ್ಲಿ. ಅದಕ್ಕೆ ಮುಂಚೆ ನೋಡಿ ಅರ್ಥ ಹೇಳ್ತೀನಿ ನೋಡಿ. ಭೂತಾನಿ ಪ್ರಕೃತಿ ಯಾಂತಿ, ಎಲ್ಲ ಜೀವರಾಶಿಗಳು ಪ್ರಕೃತಿಯಿಂದ ಬಂದಿರತಕ್ಕಂಥ ಪ್ರಕೃತಿಯ ಗುಣಗಳನ್ನ ನಾವು ಬಂದಿರ್ತೇವೆ. ಜ್ಞಾನವಾನಪಿ ಜ್ಞಾನಿ ಕೂಡ ಸ್ವಸ್ಯಾಹ ಪ್ರಕೃತಿ ತನ್ನ ಪ್ರಕೃತಿಗೆ ತಕ್ಕಂತೆ
ಸದೃಶಂ ಅದಕ್ಕನುಸಾರವಾಗಿ ಚೇಷ್ಟತೆ ನಡ್ಕೊಳ್ತಾನೆ. ನಿಗ್ರಹಂ ಕಿಂ ಕರಿಷ್ಯತಿ, ಮತ್ತೆ ಅವನು ನಿಗ್ರಹ ಹೆಂಗ್ ಮಾಡ್ತಾನೆ ಅಂತ ಪ್ರಶ್ನೆ. ಅದಕ್ಕೆ 34ನೇ ಶ್ಲೋಕದ ಉತ್ತರ ಇದೆ, ಅದು ನಾಳೆ ತಿಳ್ಕೊಳ್ಳೋಣ. 33ನೇ ಶ್ಲೋಕದ ತನಕ ಇವಾಗ ಒಂದ್ಸತಿ ನಾವು 27ನೇ ಶ್ಲೋಕದಿಂದ ಹೇಳ್ಬೇಕು. ಹೇಳೋಣ. ಯಾರು ಹೇಳ್ಕೊಳ್ಳೋದು? ಯಾರು ಹೇಳ್ತೀರಿ ಶ್ಲೋಕ? ಶಕುಂತಲ ಅವ್ರು ಹೇಳ್ತೀರಾ ಶ್ಲೋಕ? ಅವ್ರಿಗೆ ಕೋಹಸ್ಟ್ ಮಾಡಪ್ಪ ಅವ್ರಿಗೆ. ಪ್ರಫುಲ್ಲ, ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಮರ ಬಿದ್ದೋಗ್ಬಿಟ್ಟು ವಿಶ್ವನಾಥ್ ಅವರು ಅಟೆಂಡ್ ಮಾಡಕ್ ಆಗ್ತಿಲ್ಲ. ನಿನ್ನೆ ತರ ಇವತ್ತು ಕೂಡ ನಾನು 10ನೇ ಶ್ಲೋಕ ಓದ್ತೀನಿ, ನಾಳೆಯಿಂದ ಪ್ರಯತ್ನ ಮಾಡೋಣ. 20 ನಿಧಾನಕ್ಕೆ ಹೇಳ್ತೀನಿ, ಎಲ್ರು ಕೂಡ ನನ್ನ ಜೊತೆಗೆ ಹೇಳಿ. 27ನೇ ಶ್ಲೋಕದಿಂದ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಪ್ರಕೃತೆ ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ್ ಕೃಷ್ಣಂ ವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನುಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಯೇ ತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತಿ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಂ ಕಿಂ ಕರಿಷ್ಯತಿ. 33 ಶ್ಲೋಕ ತನಕ ಆಗಿದೆ.